ಅದು ಅತ್ಯಂತ ಕಠಿಣವಾಗಿರುವಂತಹ ಹೊರತ ಅವರಷ್ಟು ದೇಹದಂಡನೆಯನ್ನು ಮಾಡಿದಂಥವ್ರು ನಾವು ನೋಡಿಲ್ಲ. ಆದರೆ ಆ ಹೆಜ್ಜೆಯ ದಾರಿಯಲ್ಲಿ ಒಂದು ಹೆಜ್ಜೆ ಇಡುವಂಥ ಪ್ರಯತ್ನ ಅಷ್ಟೇ. ನಡೆದ ಬಾಡೋದು ದೇವರು ಅಂತ ಜನಸಾಮಾನ್ಯರೇ ಅವರಿಗೆ ಆ ಭಾವನೆಯಿಂದ ಅವರನ್ನ ಗೌರವಿಸುವಂಥ ಕೆಲಸ ಮಾಡ್ಕೊಂಡು, ಯಾರು ಆರೋಗ್ಯವಾಗಿ ಇಟ್ಕೊಂಡಿರ್ತಾನೆ, ಒಂದಿಷ್ಟು ಮಲಗದ ನಿದ್ದೆ ಬರ್ತದೆ, ಎದ್ದ ತಕ್ಷಣ ಕೈ ತುಂಬ ಕೆಲಸ ಮಾಡ್ತಾನೆ, ಅವನಷ್ಟು ನೆಮ್ಮದಿಯಾಗಿರುವಂಥ ಜಗತ್ತಿನಲ್ಲಿ ಯಾರು ಈ ಶ್ರೀಮಂತಿಕೆ ಇದ್ದಾಕ್ಷಣಕ್ಕೆ, ನಮ್ಮ ದುಡ್ಡು ಇದ್ದಾಕ್ಷಣಕ್ಕೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಇವತ್ತು ಇಷ್ಟಿದ್ರೆ ಅದು ಇನ್ನಷ್ಟು ಬೇಕು, ಅದೇ ಸಾಲ, ಅದಕ್ಕಿಂತ ಜಾಸ್ತಿ ಬೇಕು. ಮನಸ್ಸಿನ ನೆಮ್ಮದಿ ಎಲ್ಲಿರಬೇಕು, ನಿನ್ನ ಭಾವನೆ ಎಲ್ಲಿರಬೇಕು, ನಿನ್ನೊಳಗಿರಬೇಕು. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ಬಹಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಆ ಕ್ಷಣದಲ್ಲಿ ಅಷ್ಟೇ ಹಂಗೆ ಅನ್ನಿಸ್ತದೆ, ಅದು ಮರ್ತೋದ್ಮೇಲೆ ಎಲ್ಲ ಬಿಟ್ಟು ಯಥಾ ಪ್ರಕಾರವಾಗಿರ್ತೀವಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಶಿವರಾತ್ರಿ ಹಬ್ಬ, ಒಂದೊಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೇನೆ, ಒಂದೊಳ್ಳೆ ಮಠಕ್ಕೆ ಬಂದಿದ್ದೇನೆ. ಈ ಮಠ ನಮ್ಮ ದೇಶ ಅಥವಾ ಹೊರದೇಶ ಎಲ್ಲರ ಗಮನ ಸೆಳೆದಿದ್ದು ಒಂದು ದೊಡ್ಡ ವಿಚಾರಕ್ಕೆ. ಒಂದು ಕಡೆ ಊಟ, ಇನ್ನೊಂದು ಕಡೆ ವಸತಿ, ಮತ್ತೊಂದು ಕಡೆ ವಿದ್ಯೆ. ತ್ರಿವಿಧ ದಾಸೋಹ ಅಂತ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ ಈ ಕ್ಷೇತ್ರವನ್ನೇ ನಾವು ನೆನಪಿಸ್ಕೊಳ್ಳಬೇಕು. ಅದು ತುಮಕೂರಿನ ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಕ್ಷೇತ್ರ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಶಿವರಾತ್ರಿ ಹಬ್ಬ, ಒಂದೊಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೇನೆ, ಒಂದೊಳ್ಳೆ ಮಠಕ್ಕೆ ಬಂದಿದ್ದೇನೆ. ಈ ಮಠ ನಮ್ಮ ದೇಶ ಅಥವಾ ಹೊರದೇಶ ಎಲ್ಲರ ಗಮನ ಸೆಳೆದಿದ್ದು ಒಂದು ದೊಡ್ಡ ವಿಚಾರಕ್ಕೆ. ಒಂದು ಕಡೆ ಊಟ, ಇನ್ನೊಂದು ಕಡೆ ವಸತಿ, ಮತ್ತೊಂದು ಕಡೆ ವಿದ್ಯೆ. ತ್ರಿವಿಧ ದಾಸೋಹ ಅಂತ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ ಈ ಕ್ಷೇತ್ರವನ್ನೇ ನಾವು ನೆನಪಿಸ್ಕೊಳ್ಳಬೇಕು. ಅದು ತುಮಕೂರಿನ ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಕ್ಷೇತ್ರ. ಪರಮಪೂಜ್ಯರಾದಂಥ ಉದ್ದಾನ ಶಿವಯೋಗಿಗಳನ್ನ ನೆನಪಿಸ್ಕೊಳ್ಳುತ್ತಾ, ಪರಮಪೂಜ್ಯರಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳನ್ನ ಸ್ಮರಿಸ್ಕೊಳ್ಳುತ್ತಾ ಇವತ್ತು ಮಠಕ್ಕೆ ಬಂದಿದ್ದೇನೆ. ನನ್ನ ಜೊತೆ ಸಿದ್ಧಗಂಗಾ ಮಠದ ಮಠಾಧೀಶರಾದಂಥ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಹೇಗಿದ್ದೀರಿ? ಅದೇ ಶಿವರಾತ್ರಿ ಹಬ್ಬ ಅಂದ್ರೆ ಯಾವಾಗ್ಲೂ ಒಂದು ಸ್ಪೆಷಲ್, ಯಾವಾಗ್ಲೂ ಕೂಡ. ನಮ್ಮ ಜಾತ್ರೆ ನಡೆಯದೆ ಶಿವರಾತ್ರಿ ದಿವಸ. ಹಾ, ಶಿವರಾತ್ರಿ ಆದ ಮಾರನೆಗೆ ರಥೋತ್ಸವ ಇರೋದು. ಹೌದು. ಶಿವರಾತ್ರಿ ಇಂದ ಮುಂದೆನೆ ನಮ್ಮ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತಾ ಇರೋದು ಬಹಳ ವರ್ಷಗಳಿಂದ. ಈ ಅವಿನಾಭಾವ ಸಂಬಂಧ ಹೇಗೆ ಅಂದ್ರೆ ಮಠಕ್ಕೂ ಶಿವರಾತ್ರಿ ಹಬ್ಬಕ್ಕೂ ಈ ಜಾತ್ರೆಗೂ? ಜಾತ್ರೆ ನಮ್ಮ ಮಠದ ಒಂದು ಅವಿಭಾಜ್ಯವಾದ ಅಂಗ. ಬಹಳ ದೊಡ್ಡ ಕಾರ್ಯಕ್ರಮ ಇದು. ಬಹಳ ಹಿಂದಿನಿಂದಲೂ ಕೂಡ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಉದ್ದಾನ ಶಿವರ ಕಾಲದಿಂದಲೂ ಕೂಡ ಜಾತ್ರೆಗೆ ಒಂದು ಎರಡು ಆಯಾಮ. ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳು, ಉತ್ಸವಾದಿಗಳು ಒಂದು ಕಡೆ ಆದರೆ, ಹೌದು, ಮತ್ತೊಂದು ಕಡೆ ರೈತಾಪಿ ವರ್ಗದವರಿಗೆ ಅನುಕೂಲ ಆಗಬೇಕು ಅನ್ನೋದು ಎತ್ತಿನ ಪರಿಷೆ ಅನ್ನುವಂಥದ್ದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಮೂರನೇದಾಗಿ ಮತ್ತೊಂದು ಅಂದರೆ ವಸ್ತು ಪ್ರದರ್ಶನ, ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಪೂಜ್ಯರು 63 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥದ್ದು. ಇವೆಲ್ಲವೂ ಕೂಡ ಜಾತ್ರೆಯ ಅವಿಭಾಜ್ಯ ಅಂಗವಾಗಿ ನಡ್ಕೊಂಡು ಪ್ರತಿ ವರ್ಷ ಬರ್ತಾ ಇದೆ. ನೀವೇನು ಪ್ರತೀತಿ ಇಟ್ಟಿದ್ರಿ ಅಂದರೆ ಹೋಗಿ ಈ ಜಾತ್ರೆಗೋಸ್ಕರ ಏನು ಭಿಕ್ಷೆಯನ್ನು ಬೇಡಿ ತರುವುದರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅದು ನಡೀತಾನೆ ಇರ್ತಾರೆ. ರೀತಿ ರಿವಾಜುಗಳು ಯಾವುದೂ ಬಿಟ್ಟಿಲ್ಲ. ಇದು ಮಠ ಇರದೆ ರೈತರಿಂದ, ಹಳ್ಳಿ ಜನಗಳಿಂದ ಬೆಳೆದು ಬಂದಿರುವಂಥದ್ದು. ಆ ಕಾಲದಿಂದಲೂ ಕೂಡ ರೈತರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇಂದಿಗೂ ಈ ಕ್ಷಣದಲ್ಲೂ ಅವರು ಅದೇ ರೀತಿ ಕಾಪಾಡ್ಕೊಂಡು, ನಾವು ಹೋಗಿ ಕೇಳೋದಷ್ಟೇ ಅಲ್ಲ, ಅವರೇ ತಾವಾಗೆ ಬೆಳೆದಂತಹ ದವಸ ಧಾನ್ಯಗಳಿರ್ಬೋದು, ತರಕಾರಿ, ಒಂದು ಕುಂಬಳಕಾಯಿ ಇರ್ಬೋದು, ಏನೇ ಆಗಲಿ ಅದನ್ನು ತಾವೇ ತಲೆ ಮೇಲೆ ಹೊತ್ತು ತಂದು ಕೊಡುವಂತಹ ಒಂದು ಭಕ್ತಿ ಶ್ರದ್ಧೆ ಎನ್ನುವಂಥದ್ದನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ತುಮಕೂರು ನಗರದಲ್ಲಿ ಮಾತ್ರ APMC ಯಾರ್ಡು ಮತ್ತು ಪಟ್ಟಣದೊಳಗಿರುವಂಥ ಬೀದಿಗಳಲ್ಲಿ ಅಂಗಡಿ ಮಳಿಗೆಗಳಿಗೆ ಹೋಗುವಂಥದ್ದು ಬಹಳ ಒಂದು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರವರ ಭಕ್ತಿ ಅನುಸಾರ ಅವರವರ ಪ್ರೀತಿಯಿಂದ ಶ್ರೀಮಠದ ಸೇವೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರ್ಕೊಂಡು. ನನಗೆ ಕುತೂಹಲ ಇದ್ದಿದ್ದು, ನೀವು ಹೋಗದೇ ಇದ್ರೂ ಅವ್ರು ತಂದು ಕೊಡ್ತಾರೆ. ಅದು ಹಳ್ಳಿ ಕಡೆ, ಈ ಪಟ್ಟಣದಲ್ಲ, ಹಳ್ಳಿ ಕಡೆಯಿಂದ, ಹಳ್ಳಿ ಜನಗಳು ಮಾತ್ರ. ಹಳ್ಳಿ ಜನಗಳು ಪಟ್ಟಣದಲ್ಲಿ ತಂದು ಕೊಡ್ತಾರೆ ಅವರೆಲ್ಲ. ಆದರೆ ಹಳ್ಳಿ ಜನಗಳು ತಾವು ಬೆಳೆದದ್ದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅವ್ರು ಬರಬೇಕಾದ್ರೆ ತಂದು ಅವರೇ ಕೊಡ್ತಾರೆ ಇಲ್ಲಿ.
ಅದು ತಲೆಮಾಂತರಗಳಿಂದ ಬಂದಿದೆ ಅಲ್ಲ. ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಿದೆ, 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾ. ಅವ್ರೇನೋ ಒಂದು ಪ್ರತೀತಿ ಏನಪ್ಪ ಅಂದರೆ ಒಂದು ಮಠಕ್ಕೂ ಸ್ವಲ್ಪ ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆನೋ ಏನೋ ಭಾಳ ಹಿಂದಿನಿಂದ ಕೂಡ ಮತ್ತೆ ನಾವು ದಾಸೋಹ ಮಾಡದಿರೋ ಮಠದ ಮೂಲಕ 4 ಜನಗಳಿಗೆ ದಾಸೋಹ ಆಗುತ್ತಲ್ಲ ಅನ್ನೋ ಒಂದು ಭಾವನೆ ಇರ್ಬೋದು. ಆ ಸೇವಾ ಭಾವನೆಯನ್ನು ಇಟ್ಕೊಂಡು ಜೊತೆಗೆ ಪರಮ ಪೂಜ್ಯರ ಆ ಕಾಲದಿಂದಲೂ ಕೂಡ ಹಳ್ಳಿಗಳಿಗೆ ಸಂಚಾರ ಮಾಡಿದ್ದಾರೆ. ಆ ಕಾಲದಿಂದ ಹಳ್ಳಿಗೆಲ್ಲ ಹೋಗಿ ದೇವಸ್ಥಾನಗಳನ್ನು ತಂದು ಮಕ್ಕಳಿಗೆ ಪೋಷಣೆ ಮಾಡುವಂಥದ್ದು, ಅದು ಅವರ ಮೇಲೆ ಒಂದು ಅಚ್ಚರಿಯ ಪ್ರಭಾವ ಬೀರಿರುವಂಥದ್ದು. ಎಲ್ಲ ಕಾರಣದಿಂದಾಗಿ ಹಳ್ಳಿ ಜನಗಳು ಈಗಲೂ ಆ ಭಾವನೆ, ಆ ಭಕ್ತಿಯ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ. ಬುದ್ಧಿ, ಒಂದು ಸುಮ್ಮನೆ ಕುತೂಹಲದ ಪ್ರಶ್ನೆ ನಂದು. ನೀವಿಲ್ಲಿಗೆ ಬಂದಾಗ ಆ ವರ್ಷದ ಆ ಜಾತ್ರೆಗೂ ಈಗ ನಡೆಯುತ್ತಿರುವ ಈ ವಾತಾವರಣ, ಈ ಜಾತ್ರೆಗೂ ಏನು ಬೆಳವಣಿಗೆ ಗಮನಿಸ್ತೀರಿ? ಮೂಲ ಆಶಯಗಳಿಗೆ ಯಾವುದೇ ಧಕ್ಕೆ ತರದಾಗಿ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇ, ನಾವು ಇನ್ನೇನಿಲ್ಲ. ಆದರೆ ಆ ಉತ್ಸವಾದಿಗಳಿಗೆ ಯಾವುದೇ ಇದಿಲ್ಲ. ಹಳೆಯ ಉತ್ಸವಾದಿಗಳು ಹೇಗಿದೆಯೋ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಆದರೆ ಮಧ್ಯೆ ಮಧ್ಯೆ ಇವತ್ತಿನ ಜನಗಳಿಗೆ ಬೇಕಾದಂತಹ ಸ್ವಲ್ಪ ಹೊಸ ವಿಚಾರಗಳನ್ನು ಕೊಡಬೇಕು ಅಂತೇಳಿ ಇಲ್ಲೊಂದು ವೇದಿಕೆಯನ್ನು ಮಾಡಿಕೊಂಡ್ವಿ. ಇಲ್ಲಿ ವೇದಿಕೆಯನ್ನು ಮಾಡಿಕೊಂಡು ಪ್ರತಿ ದಿವಸ 10 ದಿವಸಗಳ ಕಾಲ ಅನೇಕರು ಉಪನ್ಯಾಸ ಕೊಡುವಂಥದ್ದು, ಜೊತೆಗೆ ಒಂದು 3-4 ಗಂಟೆಗಳ ಕಾಲ ಒಂದು ಸಾಂಸ್ಥಿಕ ಕಾರ್ಯಕ್ರಮಗಳು, ಕಲಾವಂತರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಅವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಬಿಟ್ಟರೆ ಮಾಮೂಲಿ ವ್ಯವಸ್ಥೆಗಳೆಲ್ಲವನ್ನು ಕೂಡ ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೇಗಿತ್ತು ನಿಮ್ಮ ಮೊದಲ ವರ್ಷದ, ನೀವು ಈ ಅಂಗಳಕ್ಕೆ ಬಂದಾಗ ಆ ವರ್ಷದ ಜಾತ್ರೆ ಹೇಗಿತ್ತು ನಿಮ್ಮ ಕಣ್ಮುಂದೆ ಇದೆಯಾ? ಆವಾಗ ಜಾತ್ರೆಗಳು ಅಂತಂದರೆ ಜನಗಳಲ್ಲಿ ಒಳ್ಳೆ ಭಾವನೆ ಇರ್ತಾ ಇತ್ತು. ರಸ್ತೆಯಲ್ಲೇ ಊಟ ಮಾಡ್ತಾ ಇದ್ರು ಅವಾಗೆಲ್ಲ. ಇಲ್ಲೆಲ್ಲ ಫುಲ್ ಊಟ, ರಸ್ತೆಯಲ್ಲೇ ಊಟ ಇಡ್ತಾ ಇದ್ರು ಅವಾಗೆಲ್ಲ. ಮಣ್ಣಿನ ರಸ್ತೆ ಇರ್ತಾ ಇತ್ತು, ಅದ್ರ ಮೇಲೆ ಊಟ ಮಾಡ್ತಾ ಇದ್ರು ಅವಾಗೆಲ್ಲ. ಒಂದು ವಿಶೇಷ ಅಂದರೆ ಅಡಕೆ ಪಟ್ಟಿ ಅಂದರೆ ಅವಾಗೇನು ತಟ್ಟೆ ಮಾಡ್ತಿರಲಿಲ್ಲ ಅವಾಗ. ಅದನ್ನು ಹಂಗಾಗಿ ಕಟ್ ಮಾಡಿ ಅದನ್ನೇ ಎಲೆ ಹಾಕಿ ಕೊಡ್ತಾ ಇದ್ರು. ಅದೆಲ್ಲ ಅದನ್ನೇ ಕೊಡೋರಂತ ಅವ್ರಿಲ್ಲಿ. ಅವಾಗ ರೈತರು ಬಂದಾಗ ಇನ್ನೂ ಕೊಪ್ಪಲು ಓಪನ್ ಆಗದೆ ಇದ್ದಾಗ ಈ ರಸ್ತೆ ಮಧ್ಯದಲ್ಲೇ ಇಲ್ಲೇ ಕುಳಿತುಕೊಂಡು ಪ್ರಸಾದವನ್ನು ವಿತರಣೆ ಮಾಡಿಸೋರು ಎಲ್ಲರಿಗೂ, ಅವ್ರಿಗೆಲ್ಲ ಆ ರೀತಿಯ ಒಂದು ಭಾವನೆ ಇತ್ತು ಅದನ್ನು. ಈಗ ಹಂಗೆಲ್ಲ ಆಗೋದಿಲ್ಲ. ಇವತ್ತೆಲ್ಲ ರಸ್ತೆಯಲ್ಲಿ ಮಾಡೋದು ಅದು ಆರೋಗ್ಯ ದೃಷ್ಟಿಯಿಂದ ಆಗಲಿ ಮತ್ತೊಂದು ಕಾನೂನು ದೃಷ್ಟಿಯಿಂದ ಆಗಲಿ ಯಾವುದೂ ಸರಿ ಇಲ್ಲ. ಅದನ್ನು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ತುಂಬ ವರ್ಷ ಬಿಟ್ಟು ಮಠದ ಅಂಗಳಕ್ಕೆ ಬಂದರೆ ಪ್ರತಿ ಸರಿ ಅನಿಸುತ್ತೆ ಇಲ್ಲೇನೋ ಚೇಂಜ್ ಆಗ್ತಿದೆಯಲ್ಲ, ಇಲ್ಲೇನೋ ಬದಲಾಗ್ತಿದೆಯಲ್ಲ. ಅಂದರೆ ಹೊಸದನ್ನು ನೀವು ತರ್ತಾ ಇದ್ದೀರಿ. ಅದು ಕಟ್ಟಡ ಆಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಚೆನ್ನಾಗಿ ಅದನ್ನು ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಏನೇನು ಬೆಳವಣಿಗೆ ಆಯಿತು ಬುದ್ಧಿ? ಏನಿಲ್ಲ, ಅವರು ಕೊಟ್ಟಿರೋ ಮಾರ್ಗದಲ್ಲಿ ನಡೆಯುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ಅವರೆಲ್ಲವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥದ್ದು ಅಷ್ಟೇ ಜವಾಬ್ದಾರಿ, ಬೇರೆ ಏನಿಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅದಕ್ಕೆ ಬೇಕಾದ ಸಂಪನ್ಮೂಲ, ಅದಕ್ಕೆ ಬೇಕಾದಂಥ ಜನಸಂಪತ್ತು ಎಲ್ಲವನ್ನು ಪೂಜ್ಯರು ಅನುಗ್ರಹಿಸಿಕೊಟ್ಟಿದ್ದಾರೆ. ಅದರಂತೆ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಯಾವಾಗಲೂ ಮಠದೊಂದಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಇಲ್ಲಿ ಓದ್ದವರು ಅಥವಾ ಇಲ್ಲಿಗೆ ಬರ್ತಿದ್ದವರು 60-50 ವರ್ಷದ ಹಿಂದೆ ಯಾರು ಬರ್ತಿದ್ರೋ ಇವಾಗಲೂ ಬಂದ ತಕ್ಷಣ ಅವ್ರಿಗೆ ಆ ಹಳೆ ನೆನಪುಗಳು ಕಾಡುತ್ತೆ. ಹೊಸಬ್ರು ಯಾರು ಇರ್ತಿದ್ರೋ ಅವ್ರಿಗೂ ಆ ಭಕ್ತಿ ಭಾವ ಕಾಡುತ್ತೆ ಯಾವಾಗಲೂ ಕೂಡ. ಆ ಥರದೊಂದು ಒಂದು 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 ವಾತಾವರಣ ಇಲ್ಲಿ ಕಟ್ಕೊಡ್ತೀರಿ ಯಾವಾಗಲೂ ಕೂಡ. ಇದು ನಮ್ಮ ಮಠದ ಒಂದು ವಿಶೇಷತೆ ಅಂದರೆ ಹಳೆ ವಿದ್ಯಾರ್ಥಿಗಳ ದೊಡ್ಡ ಒಂದು ಸಂಖ್ಯೆ. ಅವರದೇ ಒಂದು ಸಂಘ ಇದೆ ಇಲ್ಲಿ, ಹಳೆ ವಿದ್ಯಾರ್ಥಿಗಳ ಸಂಘ, ಮತ್ತು ಅದಕ್ಕೆ ಹಿತೈಷಿಗಳ ಸಂಘ ಅಂತಲೂ ಮಾಡ್ಕೊಂಡಿದ್ದಾರೆ ಈಗ. ಅದು ಒಂದು 60-70 ವರ್ಷ ನಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ. ಪ್ರತಿ ವರ್ಷ ಅವ್ರದ್ದು ಡಿಸೆಂಬರ್ 3ನೇ ಭಾನುವಾರ ಇರಬೇಕು. ಆ ಸಂದರ್ಭದಲ್ಲಿ ಒಂದು ಮಹಾಧಿವೇಶನ ಅಂತ ನಡೆಸ್ತಾರೆ ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಎಲ್ಲ ಹಳಬರು ಬರ್ತಾರೆ, ಆಳ ವಯಸ್ಸಾದವರು ಎಲ್ಲರೂ ಕೂಡ ಏನೋ ಒಂದು ಭಾವನೆ, ಆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಭಕ್ತಿ ಭಾವನೆಯ ಸಂಬಂಧ ಇಟ್ಕೊಂಡು ಆ ವರ್ಷಕ್ಕೊಮ್ಮೆ ಆದರೂ ಎಲ್ಲರೂ ಕೂಡ ಸೇರಬೇಕು ಒಂದು ಕಡೆ. ಜೊತೆಗೆ ಸ್ನೇಹಿತರುಗಳು, ಹಲಬರು ಸ್ನೇಹಿತರು ಸಿಗ್ತಾರೆ. ಮತ್ತು ಅವರು ಓಡಾಡಿದ ಜಾಗ, ಓದಿದಂಥ ಸ್ಥಳ ಎಲ್ಲ ನೋಡೋದಕ್ಕೇನೋ ಒಂದು ಖುಷಿ ಆಗ್ತದೆ. ಜೊತೆಗೆ ಅವರ ಮಕ್ಕಳು, ಇವತ್ತು ಯಾರೋ ಅವರ ಮಕ್ಕಳುಗಳನ್ನ ಸೇರಿಸೋದಿಲ್ಲ ಯಾರು, ಏಕೆಂದರೆ ಅವರು ಸ್ಥಿತವಂತರಾಗಿದ್ದಾರೆ, ಚೆನ್ನಾಗಿರ್ತಾರೆ, ಅವ್ರಿಗೇನು ಕಷ್ಟ ಇರೋದಿಲ್ವಲ್ಲ. ಕಷ್ಟ ಆ ಕಾಲದಲ್ಲಿ ಕಷ್ಟ ಇತ್ತಲ್ಲ, ಅವಾಗ ಸೇರಿದ್ರು. ಈಗೆಲ್ಲ ಅವ್ರು ಚೆನ್ನಾಗಿರೋದ್ರಿಂದ, ಒಂದು ಸುಸ್ಥಿತಿಯಲ್ಲಿರೋದ್ರಿಂದ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣದಲ್ಲಿರುತ್ತೆ. ಅವಾಗ ಆ ಮಕ್ಕಳುಗಳಿಗೆ ತೋರಿಸೋದು, ಅವ್ರಿಗೇನೋ ನಾನು ಓದ್ದೆ ಇಲ್ಲೇ ಇರ್ತಿದ್ದೆ ಅನ್ನೋ ತೋರಿಸೋದು ಒಂದು ಭಾವನೆ ಇರ್ತದೆ ಅವ್ರಿಗೆ. ಆ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಆ ಕೆಲಸವನ್ನು ಅವರು ಪ್ರತಿ ವರ್ಷ ನಿರಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಬಾಂಧವ್ಯ ಭಾಳ ವಿಶೇಷವಾಗಿ ಶ್ರೀಮಠದಲ್ಲಿದೆ. ಸುಮ್ಮನೆ ಒಂದು ಮಾತು ಹೇಳ್ತಿದ್ರು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಿಂತು ಸುಮ್ಮನೆ ಒಂದು ಕಲ್ಲೆಸಿದ್ರೆ ಅದು ಎಲ್ಲಿ ಬೀಳುತ್ತೆ ಆ ಜಾಗದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಿರುವ ವಿದ್ಯಾರ್ಥಿ ಇದ್ದೇ ಇರ್ತಾನೆ ಅನ್ನುವಷ್ಟರ ಮಟ್ಟಿಗೆ ಅಂತ. ಅಂದರೆ ಇಲ್ಲಿ ಓದಿದಂತಹ ಮಕ್ಕಳು ಆ ಕಾಲದಲ್ಲಿ ನೀವು ತಿಳ್ಕೋಬೇಕು, ಪರಮ ಪೂಜ್ಯರು ಯಾವ ಕಾಲದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು ಅಂದರೆ ಎಲ್ಲೂ ಅವಕಾಶ ಎಲ್ಲೇ ಇದ್ದಾಗ ಇಲ್ಲಿ ಅವಕಾಶ ಇತ್ತು. ಇವತ್ತು ಹಳ್ಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಇತ್ತು ಆ ಕಾಲದಲ್ಲಿ. ಸ್ವತಂತ್ರ ಪೂರ್ವ, ಸ್ವಾತಂತ್ರ್ಯ ನಂತರದ ಹಲವಾರು ವರ್ಷಗಳ ಕಾಲ ಹಳ್ಳಿ ಮಕ್ಕಳಿಗೆ ಅಂಥ ಅನುಕೂಲಗಳಿರಲಿಲ್ಲ.
ನೀವು ಸ್ವತಂತ್ರ ಬಂದ ಮೇಲೆ ತೆಗೆದುಕೊಳ್ಳಿ, ಹಳ್ಳಿಗಳು ಎಷ್ಟು ಕಷ್ಟ ಇತ್ತು ಅನ್ನೋದನ್ನು. ಸಂಪರ್ಕ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಹೌದು. ವ್ಯವಸ್ಥೆ, ಸರ್ಕಾರವು ಆ ಕಡೆ ಗಮನ ಹಚ್ಚೋಕ್ಕೆ ಆ ಕಡೆ ಗಮನ ಹಚ್ಚಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಪೂಜ್ಯರ ಒಂದು ಗುರಿ ಏನಪ್ಪ ಅಂದರೆ, ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. 10ನೇ ತರಗತಿವರೆಗೆ ಶಿಕ್ಷಣ ಕೊಟ್ಟರೆ, ಮತ್ತು ಹಳ್ಳಿ ಕಡೆ ಶಿಕ್ಷಣ ಕೊಟ್ಟರೆ ಹೆಣ್ಣು ಮಕ್ಕಳು 10ನೇ ತರಗತಿ ಓದಿದ್ರೆ ಅವ್ರ ಕುಟುಂಬ ಚೆನ್ನಾಗಿರ್ತದೆ, ಸಂಸಾರ ಚೆನ್ನಾಗಿರುತ್ತೆ ಅನ್ನುವಂಥ ಭಾವನೆ. ಹಾಗೆ ಮಟ್ಟಕ್ಕೆ ಬಂದ ಮಕ್ಕಳಿಗೆ ಅಷ್ಟೇ ಅವಕಾಶವನ್ನು ಕೊಡಬೇಕು. ಅವರ ಕಾಲದಲ್ಲಿ ಏನಪ್ಪ ಅಂದರೆ ಕಟ್ಟಡಗಳು ಕಡಿಮೆ ಇತ್ತು. ಈಗ ಕಟ್ಟಡಗಳು ಹೊಸ ಹೊಸ ಕಟ್ಟಡಗಳಿದೆ, ಎಲ್ಲ ಇದೆ. ಆದರೆ ಅವ ಕಟ್ಟಡಗಳು ಇರಲಿಲ್ಲ. ಅದೊಂದೇ ಜನರಲ್ ಹಾಸ್ಟೆಲ್ ಇತ್ತು. ಶಿವಕುಮಾರ ಸ್ವಾಮೀಜಿ ಭವನ ಅಂತ ಹೆಸರಿಟ್ಟಿದ್ದಾರೆ. ಈಗ ಅದನ್ನು ಜನರಲ್ ಹಾಸ್ಟೆಲ್ ಅಂತ ಕರೀತಾರೆ. ಈಗಲೂ ಜನರಲ್ ಹಾಸ್ಟೆಲ್ ಅಂತಲೇ ಕರೆಯೋದು. ಹಾಸ್ಟೆಲೇ ದೊಡ್ಡದಾಗಿದ್ದಂಥದ್ದು. ಆದರೆ ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ, ಎಲ್ಲೆಲ್ಲಿ ಜಾಗ ಇತ್ತೋ ಗದ್ಗೆಲೂ ಹುಡುಗರೆ, ಒಂದು ಮಿಷಿನ್ ಮನೆ ಇದ್ದರೂ ಹುಡುಗರೆ, ಅಥವಾ ಒಂದು ಮೇಲ್ಭಾಗದಲ್ಲಿ ಖಾಲಿ ಜಾಗ ಇದ್ರೂ ಹುಡುಗರೆ, ಎಲ್ಲ ಕಡೆ ಮಕ್ಕಳನ್ನು ಹಾಕಿ ಹಾಗೆ ಅವಕಾಶವನ್ನು ಕೊಟ್ಕೊಂಡು ಬಂದಂತಹ ಅವರು ಪರಮ ಪೂಜ್ಯರು. ಆ ರೀತಿಯಲ್ಲಿ ಮಠದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಮಕ್ಕಳಿಗೆ ಕೊಟ್ಕೊಂಡು ಬಂದರು. ಅವರು ತೆರೆದ ಶಾಲೆಗಳು ಯಾವುದಪ್ಪ ಅಂದರೆ ಗ್ರಾಮಾಂತರ ಶಾಲೆಗಳು. ಅವರು ಯಾವುದೇ ಪಟ್ಟಣದ ಶಾಲೆಗಳಿಗೆ ಮಹತ್ವ ಕೊಡಲಿಲ್ಲ. ಅವರು ಕೊಟ್ಟಂಥದ್ದು ಗ್ರಾಮಾಂತರ ಶಾಲೆಗಳಲ್ಲಿ. ಇವತ್ತು ಕೂಡ ಯಾವುದಾದ್ರೂ ಪಕ್ಕದ ಹಳ್ಳಿಗಳಲ್ಲಿರುವ ಹಳ್ಳಿಗಳಿಗೆ ಹೋದರೆ, ಹಳ್ಳಿಯಲ್ಲಿ ಇರುವ ಹೆಣ್ಣು ಮಕ್ಕಳೊಂದು ಮಾತು ಹೇಳ್ತಾರೆ, ಸ್ವಾಮೀಜಿಯವರು ನಮ್ಮ ಊರಿನಲ್ಲಿ ಪಕ್ಕದಲ್ಲಿ ಶಾಲೆ ತೆರೆದೇ ಹೋಗಿದ್ರೆ ನಾವು ಹೇಗಿರ್ತಿದ್ದು ಗೊತ್ತಿಲ್ಲ. ಇವತ್ತು ಅವರು ಶಾಲೆ ತೆಗೆದಿದ್ದರಿಂದ ನಾವೆಲ್ಲ ಶಿಕ್ಷಕರಾಗಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಎಲ್ಲಿದ್ದಾರಪ್ಪ ಅಂದರೆ ಅಮೆರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಎಲ್ಲೋ ಇದ್ದಾರೆ. ಅದೆಲ್ಲ ಯಾವುದಪ್ಪ ಅಂದರೆ ಅದು ಪೂಜ್ಯರ ಕೊಡುಗೆ ಎನ್ನುವ ಮಾತನ್ನು ಸ್ಮರಣೆ ಮಾಡಿಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಎಲ್ಲಿದ್ರೂ ಆ ಗೌರವ ಇದ್ದೇ ಇರುತ್ತೆ. ಬಟ್ ಈ ಹಿರಿಯ ವಿದ್ಯಾರ್ಥಿಗಳ ಮಿಲನ ಆಗುತ್ತಲ್ಲ ಡಿಸೆಂಬರ್ 3ನೇ ವಾರ ಅಂತ ಹೇಳಿ, ಅವಾಗ ಎಲ್ಲರೂ ಬಂದೇ ಬರ್ತಾರೆ ಗುರುಗಳೇ? ಎಲ್ಲ ಇಲ್ಲ, ಬಹಳಷ್ಟು ಜನ ಬರ್ತಾರೆ. ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಯಾವುದೋ ವರ್ಷಕ್ಕೊಂದ್ಸತಿ. ನಮ್ಮ ತಿಮ್ಮಯ್ಯ ಮತ್ತೆ ಬೇರೆ ಬೇರೆ ಒಂದಷ್ಟು ಜನ ಅಲ್ಲಿ ಒಂದು ಸಂಘ ಮಾಡಿದ್ದಾರೆ. ಅಮೆರಿಕಾದಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ದಾರೆ. ಅವರು ಒಂದು 5-6 ಜನ, ಅವರೆಲ್ಲರೂ ಕೂಡ ಅಲ್ಲೇ ಒಂದು ಬೇರೆ ಬೇರೆ ಚಾಪ್ಟರ್ಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ SIT ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರದೇ ಒಂದು ಚಾಪ್ಟರ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಒಂದೊಂದು ದೇಶಗಳಲ್ಲೆಲ್ಲ ಮಾಡಿಕೊಂಡು ಅದೇ ಚಾಪ್ಟರ್ ಮಾಡಿಕೊಂಡು ಅವರು ಪ್ರತಿ ವರ್ಷ ಸೇರಿಕೊಳ್ತಾ ಇರ್ತಾರೆ. ಹಾಗೆ ಅವರು ಕೂಡ ವರ್ಷಕ್ಕೊಮ್ಮೆ ಬಂದು ಭೇಟಿ ಕೊಡುವಂಥದ್ದು. ಜೊತೆಗೆ ಇಲ್ಲೇನಾದರೂ ಕೆಲಸ ಕಾರ್ಯಗಳಿಗೆ ತಮ್ಮದೇ ಆದ ಕೊಡುಗೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಹೇಳ್ತಾರ ಇಲ್ಲೂ ಮಠ ತೆರೀರಿ, ಇಲ್ಲೂ ಇದು ಮಾಡಿ? ಈಗ ಅಮೆರಿಕಾದಲ್ಲಿ ಕೇಳ್ತಾ ಇದ್ರು, ಯಾರೋ ಹೇಳ್ತಿದ್ರು, ನಮ್ಮಲ್ಲಿ ಅಂತ ಇಲ್ಲ, ನಾವು ತೆಗಿಯೋಕ್ಕೆ ಸ್ಥಿತಿ ಇಲ್ಲ ಅಲ್ಲೆಲ್ಲ. ಇದನ್ನು ನೋಡ್ಕೊಂಡೋದ್ರೆ ಸಾಕಾಗಿದೆ ನಮಗೆ. ಅಮೆರಿಕಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಯಾವ ಕಡೆನೂ ತೆರೆಯೋದಿಲ್ಲ. ನಾವು ನೀವೇನು ಬೇಕಾದರೂ ಅಲ್ಲಿ ನೀವೇ ನಿಂತ್ಕೊಂಡು ನಡೆಸ್ಕೊಂಡು ಹೋಗಿ, ಏನು ಬೇಕಾದರೂ ಯಾರೇ ಬಂದವ್ರಿಗೆ ಅವಕಾಶ ಮಾಡಿಕೊಡಿ, ಹೊಸ್ತಾ ಬಂದಂಥ ಅವ್ರಿಗೆ ಸೌಲಭ್ಯಗಳು ಮಾಡಿಕೊಡಿ. ಮಠದ ಹೆಸರಿನಲ್ಲಿ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆಲ್ಲ ಅಂತ ಹೇಳಿದ್ದೀನಿ. ಬಿಕಾಸ್ ಎಲ್ಲ ಹೋದಾಗ ಯಾರೋ ಕೇಳಿದ್ದು ನಂಗೆ ನೆನಪಿತ್ತು, ನನಗೆ ಇಲ್ಲ ಬುದ್ಧಿ ಕೇಳಿದ್ದೀವಿ ಬಟ್ ಆಗಲ್ಲ ಅಂದರು ಅಂತ. ಅವರೇ ಹಂಗಂತ ಅಂದಾಗ ನಾನು ಹೇಳಿದೆ, ನೀವೇ ಮಾಡಿ, ನೀವೇ ಸಂಘ ಇದೆಯಲ್ಲ ಆ ಸಂಘದ ಮೂಲಕನೇ ಮಾಡಿ, ಅಲ್ಲಿ ತೆರೆದು ಚಟುವಟಿಕೆ ಮಾಡಿ. ನೀವೆಲ್ಲ ಒಂದು ವಾರಕ್ಕೂ 15 ದಿವಸಕ್ಕೊಂದ್ಸತಿ ಕುಟುಂಬ ಎಲ್ಲ ಸೇರ್ಕೊಳ್ಳಿ. ನಮ್ಮ ಆಚಾರ ವಿಚಾರಗಳು ಸಂಪ್ರದಾಯಗಳನ್ನೆಲ್ಲ ಅಲ್ಲಿ ನೀವು ತಂದು ಮಕ್ಕಳಿಗೆ ಆ ಸಂಸ್ಕಾರ ಕೊಡಿ, ಅದೊಂದು ಕೇಂದ್ರ ಮಾಡಿಕೊಡಿ ಅಂತ ಹೇಳಿದ್ದೀನಿ. ನಿಮ್ಗೆ ಯಾವ್ದಾದ್ರು ಒಂದು ಆಶ್ಚರ್ಯ ತಂದಿದ್ದುಂಟ ಬುದ್ಧಿ? ಅಂದ್ರೆ ಈ ಜಾಗದಲ್ಲಿ ಈ ವಿದ್ಯಾರ್ಥಿಗಳೆಲ್ಲ ನಮ್ಮ ಮಟ್ಟದಲ್ಲಿ ಓದ್ದವ್ರ ಅಂತ ಅನ್ಸಿದ್ದುಂಟ ಯಾವ್ದಾರು? ಅಮೆರಿಕಕ್ಕೆ ಹೋದಾಗ ಅವರೆಲ್ಲ ಸೇರಿದಾಗ ನೋಡಿದಾಗ, ಇವರೆಲ್ಲ ಮಠದಿಂದ ಓದಿರಲ್ಲಪ್ಪ, ಇಲ್ಲಿದ್ದಾರೆಲ್ಲ ಅಷ್ಟು ದೂರದಲ್ಲಿದ್ದಾರೆ ಅಂತ ಭಾವನೆ ಬಂದೇ ಬರ್ತದೆ. ಸಹ ಅವರೆಲ್ಲ ಹೇಳ್ಕೊತಾರೆ. ನಾನು 2 ಸತಿ ಹೋಗಿದ್ದೆ ಅಮೆರಿಕಾದಲ್ಲಿ. ಒಂದು ಸತಿ ನಡೆದಾಗ ನಮ್ಮ SIT ಅಲ್ಯುಮಿನಿ ಮೀಟ್ ಇತ್ತು ಅಲ್ಲಿ, ಮತ್ತೆ ದುಬೈನಲ್ಲಿ ಮಾಡಿದ್ರು ಕಳೆದ ವರ್ಷ, 2 ವರ್ಷದಲ್ಲಿ. ಅದಕ್ಕೂ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅವರೆಲ್ಲ ಸಂಸ್ಥೆಯ ಮೇಲೆ, ಪೂಜ್ಯರ ಬಗ್ಗೆ ಬಹಳ ಭಕ್ತಿ ಗೌರವ ಇಟ್ಕೊಂಡಿರೋ ನೋಡಿದ್ರೆ ಎಂಥ ಒಂದು ಭಾವನೆ ಇದೆ ಅಂತೇಳಿ ಅದೆಲ್ಲವೂ ನಮ್ಮ ಅರಿವಿಗೆ ಬರ್ತಾ ಇತ್ತು. ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ, ಅದನ್ನ ಚಾಚೂ ತಪ್ಪದೆ ಆ ಕಾಯಕದಲ್ಲಿ ನಿರತರಾಗಿದ್ದೀರಿ. ಇಡೀ ದಿನ ಬೆಳಗ್ಗೆ ಏನಿತ್ತು ದೊಡ್ಡವ್ರು ಏನು ನೋಡಿದ್ವಿ, ಈಗ ಅದೇ ಎಲ್ಲ ಶಾಸ್ತ್ರೋಕ್ತವಾಗಿ ನೀವು ನೆರವೇರಿಸ್ಕೊಂಡು ಬರ್ತಿದ್ದೀರಿ. ಹೇಗೆ ಹೇಗೆ ನಿಮ್ಮ ಭಾವನೆ ಹೇಗಲ್ಲ? ಅವರ ಥರ ಯಾರು ನಡ್ಕೊಳಕ್ಕಾಗೋದಿಲ್ಲ. ಅವರೇ, ನಮ್ಮ ಸ್ಥಿತಿನೇ ಬೇರೆ. ಅವರು ದೊಡ್ಡ ಹಿಮಾಲಯ ಪರ್ವತ, ಅದು ನಾವೆಂದೋ ಸಣ್ಣ ಗುಡ್ಡ ಅಷ್ಟೇ ಹೇಳಬೇಕೆ ಹೊರತು ಅದನ್ನು ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅನುಪಮವಾಗಿರುವಂತಹ, ಅವರು ಅನನ್ಯ, ಈ ಶಬ್ದಗಳನ್ನು ಬಳಸ್ತಾರೆ. ಅನನ್ಯ, ಅನುಪಮ, ನ ಭೂತೋ ನ ಭವಿಷ್ಯತಿ ಅನ್ನೋ ಶಬ್ದಗಳನ್ನು ಬಳಸ್ತಾರೆ. ಅದೆಲ್ಲ ಅವ್ರಿಗೆ ಅನ್ವಯ ಆಗುತ್ತದು. ಅವರಂಗೆ ನಾವು ವೇಷ ಹಾಕಬೋದು, ಭಾಷೆ ಆ ಥರ ನುಡಿಬೋದು ಹೊರತು ನಡೆಯೋದಷ್ಟು ಕಷ್ಟ, ಅಷ್ಟು ಸುಲಭ ಅಲ್ಲ ಅದು. ಅವರ ಒಂದು ದಿನಚರಿ, ಅವರ ಕಾಯಕ, ಅವರ ಒಂದು ಸೇವಾ ಕಾರ್ಯಗಳು ಅದು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಹೆಜ್ಜೆಯ ದಾರಿಯಲ್ಲಿ ಒಂದು ಹೆಜ್ಜೆ ಇಡುವಂಥ ಪ್ರಯತ್ನ ಅಷ್ಟೇ. ನನಗೆ ಬಂದಾಗ ಬೆಳಗ್ಗೆ ಚೆಕ್ ಮಾಡ್ತಿದ್ದೆ, ಬುದ್ಧಿ ಎಷ್ಟೊತ್ತು ಮಲಗಿದ್ರು ರಾತ್ರಿ ಅಂತ. ನಿಮ್ಮ ಬಗ್ಗೆ ಸುಮ್ಮನೆ ನಾವು ಪತ್ರಕರ್ತರು ಚೆಕ್ ಮಾಡ್ಕೋತೀವಲ್ಲ, 12 ಗಂಟೆ ದಾಟಿತ್ತು ಹರೀಶ್ ಅವರೇ ಅಂದರು. ಮತ್ತು ಬೆಳಗ್ಗೆ ಅಂದೆ,
ಮತ್ತೆ ಅವ್ರ ಮಾಮೂಲಿ ಯಥಾಸ್ಥಿತಿ ಅಷ್ಟು ಬೇಗ ಎದ್ದು ಅವ್ರ ಕಾಯಕವನ್ನು ಮುಂದುವರಿಸ್ತಿದ್ದಾರೆ. ಈಗ ನೀವು ಮಲಗೋದು 2 ತಾಸು 3 ತಾಸು ಅಷ್ಟೇ ಆಗೋಗುತ್ತೆ. ಹಂಗೇನಿಲ್ಲ, ಅವರ ಥರ ಯಾರು ಮಾಡೋಕ್ಕಾಗೋದಿಲ್ಲ. ಹಾ, ಅದನ್ನು ಮಧ್ಯೆ ಬೇಕಾದ್ರೆ ವಿಶ್ರಾಂತಿ ಪಡ್ಕೋಬೋದು, ಇರ್ತೀವಿ. ಓಕೆ. ಆದರೆ ಅವರ ಒಂದು ಜೀವನ ಪದ್ಧತಿ ಶೈಲಿ ಹ್ಮ್. ಇಂದಿಗೂ ನಮಗೆ ಆಶ್ಚರ್ಯ, ಬಹಳ ಕಠಿಣ, ನೀವು ಹತ್ತಿರದಿಂದ ತುಂಬಾ ನೋಡಿದ್ರು. ಬಹಳ ಕಠಿಣ. ಅದು ಅವರ ವ್ರತ ನಿಯಮಗಳಿದೆಯಲ್ಲ, ಹ್ಮ್. ಅದು ಅತ್ಯಂತ ಕಠಿಣವಾಗಿರುವಂಥ ವ್ರತ. ಅವರಷ್ಟು ದೇಹ ದಂಡನೆಯನ್ನು ಮಾಡಿದಂಥವ್ರು ನಾವು ನೋಡಿಲ್ಲ, ನೋಡೋಕ್ಕಾಗೋದಿಲ್ಲ. ಅವರು ದೇಹಕ್ಕೆ ಸುಖ ಅನ್ನೋದು ಅವ್ರು ಕೊಟ್ಟೇ ಇಲ್ಲ ಅವ್ರಿಗೆ. ಅಷ್ಟರ ಮಟ್ಟಿಗೆ ಅವರು ದೇಹವನ್ನು ದಂಡಿಸಿರುವಂತಹ ಅವರು ಪೂಜಾ ನಿಷ್ಠೆ, ಆಚಾರ ನಿಷ್ಠೆ, ಸೇವಾ ಭಾವನೆ ಇವೆಲ್ಲವೂ ಕೂಡ ಇನ್ನೆಲ್ಲೂ ಅನ್ಯತ್ರ ಕಾಣೋದಕ್ಕೆ ಸಾಧ್ಯ ಇಲ್ಲದೇ ಇರುವ ರೀತಿಯಲ್ಲಿ ಪರಮ ಪೂಜೆ. ಅದಕ್ಕೆ ಇಡೀ ಜನ ಅವ್ರನ್ನ ಯಾಕೆ ದೇವರು ಅಂತ ಕರೆದ್ರು, ಇದಕ್ಕಾಗಿಯೇ ನಡೆದವಾಡೋದು ದೇವರು ಅಂತ. ಜನಸಾಮಾನ್ಯರೇ ಅವರಿಗೆ ಆ ಭಾವನೆಯಿಂದ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೆಲ್ಲರಿಗಿಂತ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅನ್ಸುತ್ತೆ ಬುದ್ಧಿ. ಬಿಕಾಸ್ ಹತ್ತಿರದಲ್ಲಿ ತುಂಬಾ ಅವ್ರನ್ನ ನೋಡಿದವರು, ಒಡನಾಟವನ್ನ ಇಟ್ಕೊಂಡಿದ್ದು. ಇಲ್ಲ, ನನ್ನ ಪುಣ್ಯನೋ ಅಥವಾ ನಮ್ಮ ಪೂರ್ವಾಶ್ರಮ ತಾಯಿ ತಂದೆಗಳು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಹ್ಮ್. ನನಗೊಂದು ಅವಕಾಶ ಸಿಕ್ತು ಸೇವೆ ಮಾಡುವಂಥದ್ದು. ಅವರ ಆಶೀರ್ವಾದ ಇದೆಲ್ಲ ಈ ರೀತಿ ನಡ್ಕೊಂಡು ಬರ್ತಾ ಇದೆ. 1-2-3 ಆಶ್ಚರ್ಯ ನಿಮಗನ್ಸಿದ್ದು ಅವ್ರ ಬಗ್ಗೆ? ಅವ್ರ ಬಗ್ಗೆ ನೋಡಿ, ಅವರೊಂದು ಮಾತನ್ನು ಹೇಳಿದರು, 2 ಮಾತು ಹೇಳಿರುವಂಥದ್ದು. ಒಂದು, ದಾಸೋಹ ನಿರಂತರವಾಗಿ ನಡೆಯಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಡಬೇಕು. ಇವೆರಡು ಬಿಟ್ಟರೆ ಬೇರೆ ವಿಚಾರಗಳು ಅವ್ರು ಯಾವುದನ್ನು ಈ ರೀತಿ ಮಾಡಿ ಇದೇ ರೀತಿ ಅಂತ ಹೇಳಿಲ್ಲ. ಇವೆರಡನ್ನು ಮಾತ್ರ ನೀವು ಮಾಡಲೇಬೇಕು, ಕಡ್ಡಾಯವಾಗಿ ಇದಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರು ಲಿಂಗೈಕ್ಯರಾದಾಗ ನಿರಂತರವಾಗಿ ದಾಸೋಹ ನಡೀಬೇಕು, ಯಾವುದೇ ಕಾರಣದಿಂದ ದಾಸೋಹ ನಿಲ್ಲಬಾರ್ದು, ಬಂದವ್ರಿಗೆಲ್ಲರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅದು ಅವರ ಆದೇಶ. ಅದಂತೆ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಅಲ್ಲ, ಅವರ ವ್ಯಕ್ತಿತ್ವ ನಿಮಗೆ ಬಹಳ ಇದು ಸಾಧ್ಯನೋ ಒಬ್ಬ ಮನುಷ್ಯನಿಗೆ ಅಂತ ಅನ್ಸಿದ್ದುಂಟಾ? ಅಯ್ಯೋ, ಅವ್ರು ನೋಡ್ತಿದ್ರೆ ಹಾಗೆ ಅನಿಸ್ತದೆ ಯಾವಾಗಲೂ ಕೂಡ. 1-2-3 ನಮಗೆ ತುಂಬಾ ಗೊತ್ತಿಲ್ಲದೆ ಇರೋದು ನಿಮಗೆ. ಅವ್ರು ನೋಡಿ, ಇಡೀ ರಾತ್ರಿ ಎದ್ದಿರ್ತಾ ಇದ್ರು, ನಾಟಕ ಇತ್ತು, ಬಸವೇಶ್ವರ ನಾಟಕ ಅಂತ ಮಾಡ್ತಾಯಿದ್ರು. ಅಲ್ಲಿ ಬೆಳಗ್ಗೆ ಹೋದರೆ ಅವರು ಸಂಜೆವರೆಗೂ ಕೂಡ್ತಿರ್ತಿದ್ರು. ಕೂತ್ಕೊಳೋದು ಎಷ್ಟೊತ್ತು ಕೂತ್ಕೋಬೋದು? 1-2 ತಾಸು 3 ತಾಸು. ಅವ್ರು ಬೆಳಗಿನ ಸಂಜೆವರೆಗೂ ಕೂತ್ಕೊತಾ ಇದ್ರು. ಪೂಜೆಗೆ ಹೋದ್ರು ಕೂತ್ಕೊತಾ ಇದ್ರು. ಹೌದು. ತಿರ್ಗಾ ಅಲ್ಲಿ ಮುಗಿಸ್ಕೊಂಬಂದು ಕಾರ್ಯಕ್ರಮ ಎಲ್ಲ ಭಾಷಣ ಎಲ್ಲ ಆಗಿ ಪೂಜೆ ಮುಗಿಸಿ ತಿರ್ಗಿ ಬಂದು ತಿರ್ಗಾ ನಾಟಕದಲ್ಲಿ ಕೂತ್ಕೋತಾ ಇದ್ರು, ಮಲಿಕತಾ ಇರಲಿಲ್ಲ. ರಾಮಚೇರಿ ಕೂತಿರ್ತಿದ್ರು. ತಿರ್ಗಾ ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಬಂದರೆ ತಿರ್ಗಾ ಅವರು 1 ನಿಮಿಷ ವಿಶ್ರಾಂತಿ ಮಾಡ್ತಾರೆ, ಅಭಿಷೇಕ ಬಂದ್ಬಿಡೋರು ಅವರು ನಿರಂತರವಾಗಿ. ಅದು ಆಶ್ಚರ್ಯ ಅಲ್ವಾ? ಅವರು ನಿದ್ದೆನೇ ಇಲ್ಲ. ನಿದ್ದೆನೇ ಅದು ಹೆಂಗೆ ಅವರ ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರದ್ದು. ಸೊ ದಣಿವಾಗ್ತಾನೂ ಇರಲಿಲ್ಲ. ದಣಿವತ್ತು ಅವ್ರಿಗೆ ಕಾಣ್ತಾನೆ ಇಲ್ಲ. ಅವ್ರ ಹುಡುಕಲ್ಲಿ ದಣಿವು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಅವರಲ್ಲಿ. ನೀವು ಕುತೂಹಲದಿಂದ ಕೇಳಿದ್ದುಂಟ ಬುದ್ಧಿ? ಇಲ್ಲ, ಕೇಳೋಕ್ಕಾಗ್ತಿರ್ಲಿಲ್ಲ. ಹಂಗೆ ಕೇಳೋದೆಲ್ಲ ಅವ್ರು ದೊಡ್ಡವರಲ್ವಾ, ಆ ಥರ ಕೇಳೋಕ್ಕಾಗುತ್ತೆ. ಅಲ್ಲ, ನೀವು ನಿದ್ದೆ ಮಾಡಲ್ವಾ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತೆಲ್ಲ ಹೇಳಿದ್ದುಂಟ? ಇಲ್ಲ, ಅವ್ರೇನು ಅವ್ರಿಗೆ ಹೇಳೋಕ್ಕೆ, ಅವ್ರು ಹೇಳಿದ್ದು ಕೇಳಬೇಕೆ ಹೊರತು ನಾವು ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೆ ಅದು ಆಶ್ಚರ್ಯನೇ ಅವ್ರದ್ದು. ಅವರ ಪೂಜಾ ನಿಷ್ಠೆ ಆಗಲಿ, ಮತ್ತೊಂದು ಅವ್ರ ಪ್ರಸಾದ ನಿಷ್ಠೆ ಆಗಲಿ, ಇಂದು ನಾವೆಲ್ಲ ಫಾಲೋ ಮಾಡೋದು ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ ಅದು. ಅವರು ದೊಡ್ಡವರ ಹೋದ ದಾರಿ ಭಾಳ ಕಠಿಣವಾಗಿರುವಂಥ ದಾರಿ. ಆಹಾರ ನಿಷ್ಠೆ ಹೇಗಿತ್ತು? ಅವ್ರ ದಿವಸದ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇಲ್ಲ, ಅದೇ ರೀತಿ ಅವ್ರು ನಿತ್ಯ ಅದೇನ್ನೇ ಪಾಲನೆ ಮಾಡ್ಕೊಂಡು ಬಂದರು. ಆಮೇಲೆ ಅವರು ದಿವಸ ಬೇವಿನ ಕಷಾಯವನ್ನು ಬೆಳಗ್ಗೆ ಹೊತ್ತು ಅವರು ಪ್ರಸಾದ ಆದಮೇಲೆ 1 ಕಪ್ ಬೇವಿನ ಕಷಾಯ ಕುಡಿತಾಯಿದ್ರು ನಿರಂತರವಾಗಿ, ಕಡ್ಡಾಯವಾಗಿ. ಅವರು ಬೇರೆ ಆದಾಗಲಿ ಏನಾಗ್ತಿಲ್ಲ. ಅವರಿಗೆ ಏನಾದರೂ ಜ್ವರ ಬಂದಾಗ ಒಂದು ಸಾರಿ ನಾನು ಪೂಜೆ ಇಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಪ್ರಸಾದ ಮಾಡೋರು ಕೂಡ ಜ್ವರ ಇದೆ, ನೆಗಡಿ ಇದೆ ಅಂತ ಮಜ್ಜಿಗೆ ಕೊಡಲಿಲ್ಲ, ಹಾಲು ಕೊಟ್ಟರು, 1 ಕಪ್ ಹಾಲು ಕೊಟ್ಟಾಗ ಯಾಕೆ ಅಂತಂದರು. ಹಿಂಗೆ ಅಂದಾಗ ಅವ್ರೇನಂದ್ರು ಅಂದರೆ, ಈ ಒಂದು ಹಾಲು ಕೊಡ್ತಾ ಇದೆಯಪ್ಪ, 1 ಕಪ್ ಹಾಲಿನಲ್ಲಿ ಮಜ್ಜಿಗೆ ಮಾಡಿದ್ರೆ 4 ಮಕ್ಕಳಿಗೆ 10 ಮಕ್ಕಳಿಗೆ ಹಾಲು ಮಜ್ಜಿಗೆ ಆಗುತ್ತಲ್ಲ ಅನ್ನುವ ಭಾವನೆ ಮಾತನ್ನೇ ಹೇಳಿದರು. ಆ ರೀತಿಯಲ್ಲಿ ಅವರು ಆ ನಿಷ್ಠೆಯನ್ನು ಇಟ್ಕೊಂಡಂತಹ ಅವರು. ಆದರೆ ಏನೇ ಆಗಲಿ ಇನ್ಯಾರಿಗೂ ಉಪಯೋಗ ಆಗುತ್ತೆ ಅದು ಅಂತಲೇ ಯೋಚನೆ. ಅದು ಈ ಜಾತ್ರೆಯ ಕಾನ್ಸೆಪ್ಟ್ ಯಾಕೆ ಬಂತು ಶುರು ಆಗ್ಬೇಕಾದ್ರೆ? ಅದು ಉದ್ದಾನ ಸ್ವಾಮಿ ಕಾಲದಲ್ಲೇ ಆಗಿರೋದು, ಭಾಳ ಹಿಂದೆನೇ ಆಗಿರೋದು. ಅದು ಅವ್ರಿಗಿಂತ ಹಿಂದೆ ಸಣ್ಣ ಪುಟ್ಟ ನಡ್ಕೊಂಡು ಬರ್ತಾ ಇತ್ತಂತೆ. ಆವಾಗ ಜಾತ್ರೆ ಯಾವಾಗ ಅಂದರೆ ನವರಾತ್ರಿ ನಡೀತಾ ಇತ್ತಂತೆ ಮೊದಲು. ಪ್ರಾರಂಭದಲ್ಲಿ ನವರಾತ್ರಿ ಟೈಮ್ನಲ್ಲಿ ಜಾತ್ರೆ ಮಾಡ್ತಾ ಇದ್ರು, 9 ದಿನದ ನವರಾತ್ರಿ. ಆ ಟೈಮ್ನಲ್ಲಿ ಜಾತ್ರೆ ಮಾಡ್ತಾಯಿದ್ರು. ಆನಂತರ ಇದನ್ನು ಶಿವರಾತ್ರಿಗೆ ಬದಲಾವಣೆ ಮಾಡಿಕೊಂಡು, ಆನಂತರ ಅಲ್ಲಿಂದ ಶಿವರಾತ್ರಿ ಅದು ಮತ್ತೆ ಆದ ತೇರಾಗ್ತದೆ ಮಾರನೆಗೆ. ಆಮೇಲೆ ಬೇರೆ ಉತ್ಸವ ನಡೀತಾ ಇತ್ತು. ಇವತ್ತು ಹಂಗಲ್ಲ. ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ, ಬುದ್ಧಿರೇ ಭಾಳ ಹಿಂದಕ್ಕೆ ಹೋಗ್ಬಿಟ್ರೆ. ಯಾಕೆಂದರೆ ಕೊನೆ ಹತ್ತತ್ರಕ್ಕೆ ಅದನ್ನು ತಂದರು. ಈ ರೈತರು ಏನು ಮಾಡ್ತಾಯಿದ್ರು, ಆಗ ಜಾತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಅವ್ರ ಹಬ್ಬ ಮುಗಿಸ್ಕೊಂಡು ಎತ್ತುಗಳನ್ನೆಲ್ಲ ಹೊಡಿತಾಯಿದ್ರು ಜಾತ್ರೆಗೆ. ಈಗ ಹಂಗಲ್ಲ, ಅವ್ರು ಬಂದು ಅದೇ ಒಂದು ಜಾತ್ರೆ ಬೇರೆ, ಇದೇ ಜಾತ್ರೆ ಬೇರೆ ಆಗ್ತಾಯಿದೆ. ಅಷ್ಟೊತ್ತಿಗಾರೆ ಮುಗಿಸ್ಕೊಂಡು ಹೊಟ್ಟೆ ಹೋಗ್ತಾರೆ ಅವರೆಲ್ಲ ಬಂದು ಬೇಗ.
ನಾವೆಷ್ಟೇ ಅವ್ರ ನಿರ್ಬಂಧ ಏರಿದ್ರು ಕೂಡ ಅವ್ರಿಗೆ ನಿಧಾನ ಬರಬೇಕು, ನಾವು ಸೇರಿಸಲ್ಲ ಅಂತ ಆಚೆ ಕಳಿಸಿದ್ರು ಕೂಡ ಬಂದ್ಬಿಡ್ತಾರೆ ಒತ್ತಾಯ ಮಾಡ್ಕೊಂಡು ಒಂದ್ಸರಿ. ಇವಾಗಲೂ ಅದು ನಿಂತಿಲ್ಲ, ಈಗಲೂ ಹಂಗೆ ಆಗ್ತಾ ಇದೆ. ನಾವು ಹೇಳ್ತಾ ಇರ್ತೀವಿ ಬೇಗ ಬರಬೇಡಿ, ನಿಧಾನ ಬನ್ನಿ, ವೇಳೆಗೆ ಸರಿಯಾಗಿ ಬನ್ನಿ ಅಂದರೆ ಅವ್ರು ಕೇಳೋದಿಲ್ಲ. ಮೊದಲೆಲ್ಲ ಏನಾಗಿತ್ತು ಅಂದರೆ ಹಬ್ಬ ಮಾಡ್ಕೊಂಡು ನಡ್ಕೊಂಡು ಬರ್ತಾಯಿದ್ರು, ಗಾಡಿ ಹೊಡ್ಕೊಂಡು ಬರ್ತಾಯಿದ್ರು ಎಲ್ಲ. ಇವತ್ತು ಹಂಗಲ್ಲ. ಇವತ್ತು ಎಂಥ ಯುಗ ಇದೆಲ್ಲ, ಎಲ್ಲವೂ ಅನುಕೂಲ ಇದೆ. ಇವತ್ತು ನಡೆಯಂಗಿಲ್ಲ, ಯಾರು ನಡೆಸ್ಕೊಂಬರಂಗಿಲ್ಲ, ಎಲ್ಲ ವೆಹಿಕಲ್ನಲ್ಲೇ ಬರ್ತಾರೆ, ಪ್ರತಿಯೊಬ್ಬರು ವಾಹನದಲ್ಲೇ ತುಂಬ್ಕೊಂಬರ್ತಾರೆ. ಹಂಗಲ್ಲ, ಮೊದಲೆಲ್ಲ ಅವ್ರು ಗಾಡಿ ಹೊಡ್ಕೊಂಬರೋಕ್ಕೆ ಒಂದು ದಿವಸ ಆಗ್ತಾ ಇತ್ತು. ಅಲ್ಲಿಂದ ಹೊಡ್ಕೊಂಡು ಅವರು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ಹೊತ್ತು ನಡ್ಕೊಂಡು ಬರ್ತಾ ಇದ್ರು. ಹಿಂಗೆಲ್ಲ ಇತ್ತದು. ಆ ಒಂದು ವಾತಾವರಣ ಇವತ್ತು ದೂರ ಆಗಿದೆ. ಇವತ್ತು ಸೌಕರ್ಯಗಳು ಹೆಚ್ಚಿದೆ, ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಇದೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ದಿನದ ಹಬ್ಬ ಈ ಶಿವರಾತ್ರಿ ಸಂದರ್ಭದಲ್ಲಿ? ನಮ್ಮದು 10 ದಿವಸದ ಕಾರ್ಯ ಇದು. ಆದ್ರೆ ಈಗ ಏನಾಗ್ತಾ ಇದೆ, 15-16 ದಿವಸ ಆಗ್ತಾ ಇದೆ. ಒಂದು 2 ವಾರ ಪೂರ್ತಿ. ಈಗೇನಾಗಿದೆ ಅಂದ್ರೆ ಈಗಾಗಲೇ 5ನೇ ತಾರೀಕಿನಿಂದಲೇ ಈಗಾಗಲೇ ನಮಗೆ ಜಾತ್ರೆ ಶುರು ಆಗ್ಬಿಟ್ಟಿದೆ. ದನಿನ್ ಜಾತ್ರೆ ಶುರು ಆಗ್ಬಿಟ್ಟಿದೆ. ಈಗ ದನಿನ್ ಜಾತ್ರೆ ನಾಳೆಗೆ ಮುಕ್ತಾಯನೇ ಆಗ್ಬಿಡುತ್ತೆ ನಮ್ಮದು. ಇಲ್ಲಿಂದ ಪ್ರಾರಂಭ ಆಗ್ಬೇಕಾಯ್ತು ಲೆಕ್ಕವಾಗದು, ಆದ್ರೆ ಮುಕ್ತಾಯಕ್ಕೆ ಬರ್ತಾ ಇರ್ತೀನಿ. ನಾಳೆ ಎಲ್ಲ ದನಗಳ ಪ್ರದರ್ಶನ ಇರುವಂತಹದ್ದು. ಇನ್ನೆಲ್ಲ ಅವರು ಊರ ಕಡೆಗೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಇಲ್ಲ ಬೇರೆ ಜಾತ್ರೆ ಹೊಡಿತಾ ಇರ್ತಾರೆ. ಹಾಗೆ ಇದು 10 ದಿವಸ ನಡಿಬೇಕಾಗಿರುವಂತಹದ್ದು. ಇದು 15 ದಿವಸ ತಗ ಹೇಳ್ಕೊಂಡು ಒಂದು ದನದ ಜಾತ್ರೆ, ಆಮೇಲೆ ಇನ್ನೇನೇನು, ಆಮೇಲೆ ಉತ್ಸವಗಳು ಇರ್ತದೆ. ಉತ್ಸವಗಳು ಪ್ರತಿ ದಿವಸ 2 ಉತ್ಸವ, ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲೊಂದು ಇರ್ತದೆ. ಇನ್ನು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ, ಅಲ್ಲಿ ವಿಶೇಷವಾಗಿ ಅದೇ ಒಂದು ಕಮಿಟಿ ಇದೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಅವ್ರದೇ ಒಂದು ಸಮಿತಿ ಇದೆ, ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಯಾವಾಗ ಪ್ರತಿ ವರ್ಷ ಅದನ್ನು ನಿರ್ವಹಿಸ್ಕೊಂಡು ಹೋಗಿ. ಒಟ್ಟಿನಲ್ಲಿ ಈ ಭಾಗದವ್ರು ಪ್ರತಿ ವರ್ಷ ಅದೊಂದಕ್ಕೋಸ್ಕರ ತುಂಬಾ ಕಾಯ್ತಿರ್ತಾರೆ. ತುಮಕೂರಿನವ್ರು ಯಾರು ಮಾತಾಡ್ತಿರ್ತಾರಲ್ಲ, ಈ ಟೈಮಲ್ಲಿ ಬರೋದೇ ಇಲ್ಲ ಅವ್ರು ಬೇರೆ ಕಡೆ. ಇಲ್ಲ ಸಿದ್ಧಗಂಗೆ ಜಾತ್ರೆ ಇದೆ, ನಾವು ಜಾತ್ರೆಗೆ ಹೋಗ್ಬೇಕು. ಮತ್ತು ಬೆಂಗಳೂರಿಲಿರೋರು ಎಷ್ಟೋ ಜನ ಗೆಳೆಯರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಇದಕ್ಕೋಸ್ಕರ ಟೈಮ್ ಮಾಡ್ಕೊಂಡ್ ಬರ್ತಾರೆ. ಆ ವೀಕೆಂಡ್ ಎಲ್ಲ ಇಲ್ಲೇ ಇರ್ತಾರೆ ಬಂದು. ಶುಕ್ರವಾರ ಏನಾಗಿದೆ ಅಂದ್ರೆ ಇವತ್ತು ದನಿನ್ ಜಾತ್ರೆ ತೋರ್ಸಕ್ಕೆ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬಂದು. ನನಗೆ ಆಶ್ಚರ್ಯ ಅಂದ್ರೆ ಏನಂದ್ರೆ, ಕಾರಲ್ಲಿ ಬರ್ತಾರೆ ಅವರೆಲ್ಲ. ಕಾರಲ್ಲಿ ಬಂದು ಮಕ್ಕಳಿಗೆ ನಮ್ಮ ಜಾತ್ರೆ ದನ ಹಿಂಗವೆ, ಎತ್ತುಗಳು ಹಿಂಗವೆ ಅನ್ನೋ ತೋರ್ಸೋದು. ಈಗ ತೋರಿಸ್ತಾವ್ರಿಗೆಲ್ಲ ಮಕ್ಳಿಗೆ. ಇನ್ನು ಮುಂದಿನ ದಿವಸಕ್ಕೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಂದಿನ ದಿನ ವಸ್ತು ಪ್ರದರ್ಶನಕ್ಕೆ ಸೇರ್ಕೊಂಡ್ಬಿಡ್ತದ ಇದೇನಾದ್ರು ಅಂತ ಭಾವನೆ ಬರಬೇಕು. ಆದರೆ ಇವತ್ತು ಹಂಗೆ ಒಂದು ಪರಿಸ್ಥಿತಿ ಹಂಗೆ ಬರ್ತಾ ಇದೆಯೇನೋ ಗೊತ್ತಿಲ್ಲ. ಯಾಕೆಂದ್ರೆ ಹಳ್ಳಿ ಕಡೆ ಇನ್ನ ಅದಿದೆ. ಹಳ್ಳಿಲಿ ಇವತ್ತು ನೋಡಿ ಎಲ್ಲಾ ಹಸುಗಳು ನಮ್ಮ ದೇಶಿ ಹಸುಗಳೆಲ್ಲ, ದೇಸಿ ತಳಿಗಳೆಲ್ಲ, ಯಾವುದೇ ಸಂಕರವಾಗಿರುವಂತದ್ದಾಗ್ಲಿ ಸೀಮೆ ಯಾವುದೂ ಇಲ್ಲ. ಇಲ್ಲಿ ಸೇರಿರುವ ಎಲ್ಲಾ ದನಗಳು ಇವತ್ತು ಹಳ್ಳಿ ಕಾರ್ ಇರ್ಬೋದು, ಅಮೃತ ಮಹಲ್ ಇರ್ಬೋದು, ಅಂತ ಹಸುಗಳು ದನಗಳೇ ಸೇರಿರುವಂಥ ಎತ್ತುಗಳು ಬೇರೆ ಯಾವ ಸೇರಿಲ್ಲ. ಅಂದರೆ ಇನ್ನು ರೈತರಲ್ಲಿ ಖಯಾಲಿದೆ. ಇವತ್ತೇನಾಗಿದೆ ಅಂದರೆ ಯಾರು ಉಳೋರಿಲ್ಲ, ಉಳೋದು ಕಡಿಮೆ. ಎತ್ತುಗಳನ್ನ ಉಳುಮೆಗೆ ಬಳಸುವಂಥದ್ದು ಕಡಿಮೆ. ಅದರಿಂದ ಹೆಚ್ಚು ನೀವು ಅದ್ರ ಮೇಲೆ ಅವಲಂಬಿತ ಆಗಿರೋದು ಕಡಿಮೆ. ಈಗೇನಾಗಿದೆ ಅಂದರೆ ಶೋಕಿಗಾಗಿ ಏನಾದರೂ ಸಾಕ್ತಾರೆ. ನಮ್ಮಪ್ಪ ಸಾಕಿದ್ದ, ನಾವು ಸಾಕಬೇಕು, ಇಲ್ಲ ನಮ್ಮ ಪ್ರತಿಷ್ಠೆ, ಇದನ್ನು ನಾವು ಸಾಕಲೇಬೇಕು. ಇವತ್ತು ನೋಡ್ಬೇಕು ನೀವು ಅಲ್ಲೆಲ್ಲ ಅಲ್ಲಿ ಹಳ್ಳಿಕಾರ್ ಬ್ರ್ಯಾಂಡ್ ಎಲ್ಲ ಹಂಗೆ ಆಗೋಗಿದೆ. ಅವಕ್ಕೆಲ್ಲ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಅವ್ರು ಅದನ್ನ ಸಾಕದೇ ಒಂದು ಖುಷಿ ಅವ್ರಿಗೆ. ಮತ್ತೆ ಅದೇ ಒಂದು ದೊಡ್ಡಸ್ತಿಗೆ ಈಗ. ಹೌದು. ಆಮೇಲೆ ಇಲ್ಲಿ ಹಾಕಿದ್ದಾರೆ, ಅವ್ರು ಚಪ್ರ ಹಾಕಿದ್ದಾರೆ. ಚಪ್ರಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಿಲ್ಲ. ಆ ಬೆಡ್ ಹಾಕಿರ್ತಾರೆ, ಅದ್ರ ಮೇಲೆಲ್ಲ ಹುಲ್ಲು ಹಾಸಿ, ಅದ್ರ ಮೇಲೆ ಎಲ್ಲ ಹಾಸಿಗೆ ಹಾಸಿ ನಾವು ದೊಡ್ಡ ಮನೆ ಕಣ ಆ ಥರ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ. ಅವ್ರ ಮನೆ ಒಂದು ಸದಸ್ಯನಂತೆ ಅವಕ್ಕೂ ಅಷ್ಟೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಬುದ್ಧಿ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ, ಬೆಂಗಳೂರಲ್ಲೂ ಈ ವರ್ತೂರು ಆ ಕಡೆ ಎಲ್ಲ ಬ್ರ್ಯಾಂಡ್ ಇವೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ ಬುದ್ಧಿ. ವರ್ತೂರ್ನವ್ರು ಇಲ್ಲಿಗೂ ಹೊಡಿತಾರೆ ಅನ್ಸುತ್ತೆ, ಜನಗಳು ಬರ್ತಾ ಇರ್ತಾರೆ. ಹೌದಾ? ಅಲ್ಲೂ ಈ ಜನವರಿ ಫಸ್ಟ್ ವೀಕಲ್ಲೇ ಅಲ್ಲೂ ಅದ್ಭುತವಾಗಿ ಹೊಸ ವರ್ಷ ಎಲ್ಲ ಕಡೆ ಈಗ ಬೇಕಾದಷ್ಟು ಗುಟ್ಟೆ ಪರಿಷೆ ಇದೆ, ಶಿವಗಂಗೆ ಪರಿಷೆ ಇದೆ. ಇದು ನಿಮ್ಗೆ ದೊಡ್ಡಬಳ್ಳಾಪುರದ ಹತ್ರ ಯಾವ್ದು ಒಂದಿದೆಯಲ್ಲ, ಅದು ಸುಬ್ರಹ್ಮಣ್ಯದಿಂದ ಘಾಟಿ ಪರಿಷೆ ಇದೆ, ಕ್ಯಾಮೆನಹಳ್ಳಿ ಪರಿಷೆ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಪರಿಷೆ ಇದಾದ್ಮೇಲೆ ಇನ್ನು ಬೇರೆ ಬೇರೆ ಕಡೆ, ಈ ಕಡೆಗೂ ಇನ್ನು ಮಾಗಡಿ ಪರಿಷೆ ಇದೆ. ಎಲ್ಲ ಈ ಕಡೆ ಬೇಕಾದಷ್ಟು ಜನ ಪರಿಷೆಗಳು ಒಂದಂತ ನಡ್ಕೊಂಡು ಬರ್ತಿದ್ದೋ. ಇವೆಲ್ಲ ವ್ಯತ್ಯಾಸ ಆಗಿದೆ. ಈಗ ಕಳೆದ ಸಂಕ್ರಾಂತಿಲಿ ಶಿವಗಂಗೆಯಲ್ಲಿ ನಡೆದಂತ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ದನಗಳು ಬಂದಿಲ್ಲ ಅಂತ ವರದಿ ಬಂದಿತ್ತು, ಅದೇನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನೊಂದು ಮೆನ್ಷನ್ ಮಾಡಿದ್ರೆ, ಇಂದಿನ ಪೀಳಿಗೆಗೆ ಈಗ ಎತ್ತಿನ ಗಾಡಿ ಅಭ್ಯಾಸನೇ ಇರಲ್ಲ, ಗೊತ್ತೇ ಇರಲ್ಲ. ಇಲ್ಲೊಂದು ಚಕ್ಡಿ, ಎತ್ತಿನ ಗಾಡಿ ನಾವಿಲ್ಲಿ ಓಡಾಡ ಇಲ್ಲ. ಈಗ ಚಕ್ಡಿನೇ ಇಲ್ಲ. ಈಗ ನಿಮಗೆ ಚಕ್ಡಿ ಇಲ್ಲ. ಕರೆಕ್ಟ್. ಇಲ್ಲವೇ ನಮಗೆ ಇಲ್ಲ. ಈಗ ನಾವೇ ನೋಡ್ತಾ ಇಲ್ಲ. ಈಗ ಏನಿದ್ರು ಯಾರೋ ಹಳೆ ಮಡಗಿರೋರು ಏನೋ ನೋಡ್ಬೇಕಷ್ಟೇ ಹೊರತು ಯಾರು ಅದನ್ನು ಬಳಸೋರಾಗ್ಲಿ ಏನಾಗ್ಲಿ ಯಾರು ಇಲ್ಲ. ಈಗ ಬುದ್ಧಿ AI ಜಗತ್ತಿಗೆ ಬಂದ್ಬಿಟ್ಟಿದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಿ ಎಲ್ಲರೂ ಕೂಡ. ಬಟ್ ಸ್ಟಿಲ್ ಈ ಮಠ ಮತ್ತು ಅದರ ಪರಂಪರೆಯನ್ನು ಇಟ್ಕೊಂಡು ಮುಂದಿನ ಪೀಳಿಗೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿರೋದ್ರಿಂದ ಆ ಥರದ ಆಲೋಚನೆ ಬೇರೆ ಬೇರೆ ನಡೀತಿದ್ಯಾ?
ಇವತ್ತು AI ಅನ್ನುವಂಥದ್ದು ದೊಡ್ಡ ಒಂದು ಆಘಾತಕಾರಿ ಆಗ್ತಾ ಇದೆ. ಒಂದು ಕಡೆ ಮನುಷ್ಯ ಬೇಕಾ, ಮನುಷ್ಯನ ಎಲ್ಲ ಒಂದು ಕೆಲಸನೂ AI ಮಾಡಿಬಿಟ್ರೆ ಮನುಷ್ಯನ ಸ್ಥಿತಿ ಏನು ಅಂತ ಯೋಚನೆ ಬರ್ತಾ ಇದೆ ಒಂದ್ಸತಿ. ಆದರೆ ಅದಕ್ಕೂ ಒಂದು ಕಡಿವಾಣ ಹಾಕುವಂಥ ಸ್ಥಿತಿ ಬರ್ತದೇನೋ ಗೊತ್ತಿಲ್ಲ ಅದಕ್ಕೆ. ಅದರಿಂದ AI ಬರ್ತಾ ಇದೆ, ಅದನ್ನು ತಡಿಬೇಕು ಅನ್ನೋದಲ್ಲ, ಆದರೆ ಅದರಿಂದ ನಾವು ಎಷ್ಟು ಬಳಕೆ ಮಾಡ್ಕೊಬೋದು, ಎಷ್ಟು ಒಳ್ಳೇದು ಮಾಡ್ಕೊಬೋದು, ಉಪಯೋಗ ಮಾಡ್ಕೊಬೇಕು ಅನ್ನೋದ್ರ ಕಡೆಗೂ ಕೂಡ ಗಮನ ನಡೀತಾ ಇದೆ. ಇವತ್ತು ಕೂಡ ಮುಂದಿನ ದಿವಸಗಳಲ್ಲಿ ಏನು ಬದಲಾವಣೆ ಆಗ್ಬೋದು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಏನೇನು ಬರ್ತವೆ ಅನ್ನೋದೇ ಗೊತ್ತಿಲ್ಲ, ಹೊಸದಾಗಿ ಏನೇನು ಬಂದ್ಬಿಡ್ತಾವೋ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯ ಇವತ್ತು ಬೇಕೇ ಬೇಕಾಗಿದೆ. ಅದನ್ನು ತಯಾರು ಮಾಡೋನು ಮನುಷ್ಯನೇ. ಹೌದು, ಇದು ಮತ್ತೆ ಎಲ್ಲರೂ ಸ್ಮಾರ್ಟ್ ಯುಗದ ಈ ಹಿಂದೆ ಓಡ್ತಿದ್ದಾರೆ. ಪುಟಾಣಿ ಮಕ್ಕಳ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ. ಪುಣ್ಯಕ್ಕೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಯಾವ ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ, 10,000 15,000 ಮಕ್ಕಳು, ಯಾರ ಕೈಯಲ್ಲೂ ಮೊಬೈಲ್ ಇಲ್ಲ, ಯಾರಿಗೂ ಅದನ್ನು ಕೊಡಲ್ಲ. ಅದು ಇವತ್ತೇನಾಗಿದೆ ಅಂದರೆ, ನಿನ್ನೆ ಆರ್ಟಿಕಲ್ ಹೋಗ್ತಿದೆ, ಅದರಿಂದ ತಪ್ಸೋಕ್ಕಾಗೋದಿಲ್ಲ ಅಂತ ಇದೆ. ಯು ಕಾಂಟ್ ಅವಾಯ್ಡ್. ಇವತ್ತು ಮೊನ್ನೆ ತಾನೇ 3 ಜನ ಮಕ್ಕಳು ಮಾಡ್ಕೊಂಡಿದ್ದಾರೆ ಮೊಬೈಲ್ ಕೊಡಲಿಲ್ಲ ಅಂತೇಳಿ. ಇವತ್ತದು ಆ ಮಾಫಿಯಾ ಆ ಒಂದು ಇದು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತಲ್ಲಿ ಅದು ಒಂದು ಹುಚ್ಚ ಆಗ್ಬಿಟ್ಟಿದೆ. ಯಾಕೆಂದರೆ ಮಕ್ಕಳಿಗೆ ಇವತ್ತೆಲ್ಲರಿಗೂ ಕೂಡ ಮಕ್ಕಳಲ್ಲೇ ಅಳ್ತಾ ಇದ್ರೆ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತವೆ. ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಅದು ಬಾಲ್ಯದಿಂದಲೂ ಅದನ್ನು ಕೊಟ್ಕೊಂಡು ಬರೋದ್ರಿಂದ ಆ ಪರಿಸ್ಥಿತಿ ಮಕ್ಕಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳ್ತಾ ಇದೆಯೇನೋ ಅಂತ ಹೇಳಬೇಕಾಗಿರುವಂಥದ್ದು. ಇವತ್ತು ತಾಯಿ ತಂದೆಗಳು ಅಷ್ಟೇ, ನಾವು ಅಷ್ಟೇ. ಈಗ ನಾವು ಅದನ್ನು ಹೆಚ್ಚು ಬಳಸುವಂಥ ಪ್ರಯತ್ನ ಮಾಡಿದ್ರೆ ನಮಗೂ ಅದೊಂಥರ ಪ್ರಯತ್ನ ಕೆಟ್ಟದೇ ಆಗ್ತಿಲ್ಲ. ಅದರಿಂದ ಅದನ್ನು ಎಷ್ಟು ಬಳಕೆ ಮಾಡ್ಕೊಳ್ಬೇಕು ಅಷ್ಟು ಉಪಯೋಗ ಮಾಡ್ಕೊಳ್ಬೇಕಾಗಿರುವಂಥದ್ದು. ನೀವೆಲ್ಲ ಒಂದು ನಿದರ್ಶನ ಕೇಳಿರಬೇಕು. ರೈಲಿನಲ್ಲಿ ತಾಯಿ ಮಗಳು ಬರ್ತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ಇಬ್ಬರು ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ, ಮಗಳು ಒಂದು ಪುಸ್ತಕ ಇಟ್ಕೊಂಡು, ಮೊಬೈಲ್ ಇರ್ತದೆ ಅವ್ರ ಹತ್ರ. ಮೊಬೈಲ್ ಯಾರು ಇಟ್ಕೊಳ್ಳಲ್ಲ, ಅಲ್ಲಿ ಮುಂದೆ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಅಷ್ಟೇ ಮುಂದೆ ಇಟ್ಟಿರ್ತಾರೆ. ಮೊಬೈಲ್ ಬಂದಾಗ ಕರೆ ಬಂದರೆ ಮಾತಾಡಿ ಅಲ್ಲೇ ಇಡ್ತಿದ್ರು, ಇವ್ರ ಪಾಡಿಗೆ ಇವ್ರು ಓದ್ಕೊತಾ ಇದ್ರು ಅಷ್ಟೇ. ತಾಯಿ ಏನು ಮಾಡ್ತಿದ್ದ, ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾ ಇತ್ತು. ಹಂಗೇನೆ ಮೊಬೈಲ್ ಬೇಕು ಅಂತ ಕೇಳ್ತಾ ಇಲ್ಲ. ತಾಯಿ ಪುಸ್ತಕ ಇಟ್ಕೊಂಡಿದ್ದ, ಅದು ಪುಸ್ತಕ ಇಟ್ಕೊಂಡಿತ್ತು. ಅಂದರೆ ಇದೊಂದು ಸಣ್ಣ ನಿದರ್ಶನ. ಏಕೆಂದರೆ ಇವತ್ತು ಮಕ್ಕಳಿಗೆ ಹಿರಿಯರ ಆದರ್ಶಗಳನ್ನು ತುಂಬಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮೇಲಿಂದ ಬದಲಾವಣೆ ಆದರೆ ಇದು ಬದಲಾವಣೆ ಆಗುತ್ತೇನೋ, ಅದು ಒಂದು ಒಳ್ಳೆ ವಾತಾವರಣ ಉಂಟಾಗ್ಬೋದೇನೋ ಅಂತ. ನಮ್ಮ ಹಳ್ಳಿ ಕಡೆ ಗಾದೆ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಯಾರು ದೊಡ್ಡವರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅದನ್ನ ಎಲ್ಲರೂ ಅನುಸರಿಸ್ತಾರೆ. ಮಕ್ಕಳು ಸಹಜವಾಗಿ ಅನುಕರಣೆ ಮಾಡ್ತವೆ. ಅವ್ರು ಯಾವುದನ್ನು ಕೂಡ ಹೇಳ್ದಾಗ ಕೇಳಲ್ಲ, ನಾವು ಮಾಡಿದಾಗ ಮಾಡ್ತವೆ. ಈ ನೀವೇ ಆಗಲಿ ಸ್ವಾಮಿ ನಮಸ್ಕಾರ ಮಾಡೋದ್ರೆ ಮಾಡೋದಿಲ್ಲ. ಕರೆಕ್ಟ್. ಅವ್ರು ಮಾಡಿದ್ಮೇಲೆ ಹೋಗಿ ಮಾಡಬೇಕು ಅಂತ ನೋಡಿ ಮಾಡ್ತಾರೆ. ಹಂಗೆ ಮಕ್ಕಳು ಸಹಜವಾಗಿ ಚಿಕ್ಕಂದಿದ್ದಾಗ ಯಾರೇ ಆಗಲಿ, ನಾನಾಗಲಿ ಮತ್ತೊಬ್ಬ ನೀವೇ ಆಗಲಿ, ಯಾರೂ ಕೂಡ ಅದನ್ನು ಅನುಕರಣೆ ಮಾಡಿ ಅವ್ರು ಮಾತಾಡೋದಾಗಲಿ ಅವ್ರ ನಡವಳಿಕೆ ಆಗಲಿ ಪ್ರತಿಯೊಂದನ್ನು ಕೂಡ ಮಕ್ಕಳು ಅನುಕರಣೆ ಮಾಡುವುದರ ಮೂಲಕ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅದರಿಂದ ಅದು ಅವ್ರ ಮೇಲೆ ಒಳ್ಳೆ ಪರಿಣಾಮ ಬೀರುವಂಥ ಒಂದು ಸುಸಂಸ್ಕೃತ ವಾತಾವರಣ ಮನೆಯಲ್ಲಿದ್ದರೆ ಒಂದು ಬದಲಾವಣೆ ತರೋದಕ್ಕೆ ಸಾಧ್ಯ. ಇಲ್ಲಿಯ ಮಕ್ಕಳಿಗೆ ಅದ್ರ ಬಗ್ಗೆ ಗಮನ ಮತ್ತು ಅದನ್ನು ಸ್ಟ್ರಿಕ್ಟಾಗಿ ಅದೇ ಫಾಲೋ ಆಗ್ತಿದೆ ಇದೆ. ಅದ್ರ ಮಧ್ಯದಲ್ಲೂ ಬೇರೆ ಬೇರೆ ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಆದರೂ ಕೂಡ 90% ಕಂಟ್ರೋಲ್ ಇದೆ. ವೇ ಫಾರ್ವರ್ಡ್ ಅಂದರೆ ಈಗ ಹಿಂಗೆ ನಡೀತಾ ಇದೆ, ಇನ್ನೇನೋ ಆ ಥರ ಆಗಬೇಕು ಮುಂದೆ ಅನ್ನುವ ನಿಮ್ಮ ಆಲೋಚನೆ? ಏನಿಲ್ಲ, ಇರೋದನ್ನೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಆಲೋಚನೆ ಮಾಡೋಕ್ಕಾಗುತ್ತೆ. ಹೊಸದಾಗಿ ಏನು ಬರುತ್ತೋ ಅದು ನೋಡ್ಕೊಬೇಕು, ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ, ನಿಮ್ಮದೇನೋ ಕಲ್ಪನೆ ಏನಾದರೂ ಇದೆಯಾ, ಹೀಗಾಗಬೇಕು ಮುಂದಕ್ಕೆ ಹಂತದಲ್ಲಿ ಈ ಥರದ್ದೇನೋ ನಿಮ್ಮದೊಂದು ಮಾಡಬೇಕು, ಆ ಥರದ್ದೇನೋ ಆಲೋಚನೆ ಇದೆಯಾ? ಏನು ಅಂಥದ್ದೇನೋ, ಇರೋದನ್ನು ಎಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಧನೆ ನಮ್ಮದು ಅಂತ ಅನ್ನಿಸ್ತದೆ ನನಗೆ. ಶಿವರಾತ್ರಿ ಹಬ್ಬ ಹೇಗಿರುತ್ತೆ? ಶಿವರಾತ್ರಿ ದಿನ ಹೇಗಿರುತ್ತೆ? ಶಿವರಾತ್ರಿ ದಿವಸ ಬೆಳಗ್ಗಿನ ಪೂಜೆ ಎಲ್ಲ ಇರ್ತದೆ, ಸಂಜೆ ಒಳಗೆ ಕಾರ್ಯಕ್ರಮ ಇರುವಂಥದ್ದು. ವಿಶೇಷವಾಗಿ ಬರೋದು ಜನ ಸಾಯಂಕಾಲ ಜಾಸ್ತಿ ಬರ್ತಾರಲ್ಲ. ರಾತ್ರಿ ಬಂದು ವಸ್ತು ಪ್ರದರ್ಶನದಲ್ಲಿ ಬಸವೇಶ್ವರ ನಾಟಕ ಇರ್ತದೆ, ಅದು ಇಡೀ ರಾತ್ರಿ ಪೂರ್ತಿ ನಾಟಕ ಇರ್ತದೆ. ಕೆಲವೆಲ್ಲ ಜಾಗರಣೆ ಮಾಡಬೇಕು ಅಂತ ಏನೋ ನಂಬಿಕೆ ಐತಲ್ಲ ಅವ್ರದ್ದು, ಉಪವಾಸ ಜಾಗರಣೆ ಅನ್ನುವಂಥದ್ದು ಶಿವರಾತ್ರಿ ಅಂದರೆ ಇಟ್ಕೊಂಡಿರ್ತದೆ. ಆ ರೀತಿಯಲ್ಲಿ ಅವರೆಲ್ಲ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅವರೆಲ್ಲ ಅದನ್ನು ಜಾಗರಣೆ ಮಾಡಿ ನಾಟಕ ನೋಡಿ ಅಂದ್ರೇನು ಒಳ್ಳೆ ಭಕ್ತಿ ಪ್ರಧಾನವಾಗಿರುವಂಥದ್ದು, ಸಾಮಾಜಿಕ ಒಂದು ಧಾರ್ಮಿಕ ಚಿಂತನೆಗೆ ಒಳಗೆ ಮಾಡುವಂಥ ಬಸವೇಶ್ವರ ನಾಟಕ ಅದನ್ನು ನೋಡ್ತಾರೆ. ಇಲ್ಲಿ ಸಂಜೆ ನಮಗೆ ಇದಿರ್ತದೆ, ರುದ್ರಾವು ಮುತ್ತಿನ ಪಾಲಕಿ ಉತ್ಸವ ಎಲ್ಲ ಇರುತ್ತೆ. ಅದು ಒಂದು ಮಧ್ಯರಾತ್ರಿವರೆಗೂ ನಡೀತದೆ. ಇದೆಲ್ಲ ಇನ್ನು ಮಾಮೂಲಿ ಬೆಳಿಗ್ಗೆ ಯಥಾ ಪ್ರಕಾರ ನಡೀತದೆ. ಒಂದು ಸಂದೇಶ ನಿಮ್ಮಿಂದ, ನಿಜ ಅರ್ಥದಲ್ಲಿ ಜಾಗರಣೆ ಅಂದರೆ ಏನು, ಹೇಗೆ ಮಾಡಬೇಕು? ಜಾಗರಣೆ ಅಂತಂದರೆ ಎಚ್ಚರ ಸ್ಥಿತಿನ ಜಾಗರಣೆ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬ ಜನ ಈ ಮಾಡರ್ನ್ ಯುಗದಲ್ಲಿ ಜಾಗರಣೆನ ಬೇರೆ ಬೇರೆ ಅರ್ಥಕ್ಕೆ ಕಲ್ಪಿಸ್ಕೊಂಡು ಜಾಗರಣೆ ಇರೋದು ಒಂದು ಇವತ್ತೇನಾಗಿದೆ ಅಂದರೆ, ಜಾಗರಣೆ ಇರಬೇಕಾದ್ರೆ ಏನೋ ಮಾಡ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಜಾಗರಣೆ ಅಂದರೆ ದೇವರ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದು.
ನಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಳ್ಳುವಂತಹದ್ದು. ಅದು ಎಚ್ಚರಿಕಾ ಸ್ಥಿತಿಯಲ್ಲಿರುವಂತಹದ್ದು. ಕಾಯ ವಾಚ ಮನಸ್ಸ ಈ ತ್ರಿಕರಣ ಶುದ್ಧಿಯಾಗಿರಬೇಕು ಅಂದರೆ ಆ ಒಂದು ಎಚ್ಚರ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಅದ ಜಾಗರಣೆ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದಕ್ಕೆ ಉಪವಾಸ ಅನ್ನೋದನ್ನು ಸೇರಿಸ್ಕೊಂಡಿದ್ದಾರೆ. ಉಪವಾಸ ಅಂದರೆ ಏನು ಅಂದರೆ ಊಟ ಮಾಡದೇ ಇರೋದು ಉಪವಾಸ ಅಲ್ಲ. ಮತ್ತೆ ಅದನ್ನು ನಿಮಗೆ ಸಂಸ್ಕೃತದಲ್ಲಿ ಅರ್ಥ, ಉಪ ಅಂದರೆ ಸಮೀಪ ವಾಸ ಇರುವಂತಹದ್ದು ಅಂತೇಳಿ, ದೇವರ ಸಮೀಪ ವಾಸ ಇರಬೇಕು ಅಂತೇಳಿ ಅದನ್ನು ಅರ್ಥ ಇರ್ತದೆ. ಅದನ್ನು ಇವರು ಉಪವಾಸ ಅಂದರೆ ನಾವು ಊಟ ಮಾಡದೇ ಇರೋದೇ ಉಪವಾಸ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಉಪವಾಸ ಮಾಡೋದಿಲ್ಲ. ಯಾಕೆಂದರೆ ಊಟ ಮಾಡಿದಾಗ ಸ್ವಲ್ಪ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ ಅನ್ನೋ ಕಾರಣದಿಂದ ಊಟ ಮಾಡೋದನ್ನು ಒಂದು ದೂರ ಇರಿಸಿ ಅವತ್ತು ಸ್ವಲ್ಪ ಎಚ್ಚರಿಕೆ ಇರಬೇಕಲ್ಲ, ಜಾಗೃತವಾಗಿರಬೇಕು ಅಂತೇಳಿ ಇಡೀ ಕೆಲವರು ಅಖಂಡವಾದಂಥ ಭಜನೆ ಮಾಡ್ತಾರೆ, ಜಪ ಮಾಡ್ತಾರೆ. ಕೆಲವರೆಲ್ಲ ಅವ್ರು ತಮ್ಮದೇ ಆದಂತಹ ಒಂದು ಪದ್ಧತಿ ಸಂಪ್ರದಾಯಗಳ ಪ್ರಕಾರ ಕಥೆಗಳನ್ನು ಮಾಡ್ತಾರೆ. ಅವರೆಲ್ಲ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ, ಕಥೆ ಕೇಳ್ತಾರೆ. ಕೆಲವರು ಭಜನೆಗಳನ್ನ ಮಾಡ್ಕೊಂಡು ಕೂತ್ಕೊಂತಾರೆ, ಕೆಲವರು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ. ಏನೋ ಅವರವ್ರ ವ್ರತಗಳನ್ನು ಅನುಸರಿಸ್ಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಏನೇ ಆದ್ರೂ ಕೂಡ ಇದ್ರ ಹಿಂದಿರುವಂತಹ ಒಂದು ಉದ್ದೇಶ ಏನಪ್ಪ ಅಂದರೆ ದೇಹ ಶುದ್ಧಿ, ಮನಸ್ಸಿನ ಶುದ್ಧಿ, ಭಾವನೆಗಳ ಶುದ್ಧಿ. ಈ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದೇ, ನಮ್ಮ ಅಂತರಂಗವನ್ನು ಪವಿತ್ರಗೊಳಿಸ್ಕೊಳ್ಳುವಂಥದ್ದೇ ಈ ಪೂಜೆ, ಪ್ರಾರ್ಥನೆ, ಧ್ಯಾನ ಎಲ್ಲರ ಉದ್ದೇಶ ಇರುವಂಥದ್ದು. ಬುದ್ಧಿ, ನಿಮ್ಗೆ ಅನ್ಸುತ್ತಾ ಕೊರೋನಾ ನಂತರದ ಈ ಜಗತ್ತು ಬದಲಾಯಿತು ಅಂತ ಅನ್ಸುತ್ತಾ ಬುದ್ಧಿ? ಏನು ಬದಲಾವಣೆ ಏನಾಗಿಲ್ಲ ಅಂತ ಅನ್ನಿಸ್ತದೆ ನನಗೆ. ಹಂಗೆ ಇದೆಯಲ್ಲ ಪ್ರಪಂಚ, ಏನು ಹಂಗೆ ಇದೆ ಯಾವುದು. ಯಾಕೆಂದ್ರೆ ಮನುಷ್ಯರಿಗೆ ಕಣ್ಣೆದ್ರಿಗೆ ಆ ಸಾವನ್ನ ಅಥವಾ ಕಣ್ಣೆದ್ರಿಗೆ ಒದ್ದಾಡಿದ್ದನ್ನ ನೋಡಿದ ಮೇಲೆ ಮನುಷ್ಯ ಬದಲಾಗ್ತಾನೆ, ಸ್ವಾರ್ಥವನ್ನ ಬಿಡ್ತಾನೆ ಆತ. ಅದೇನು ಬಿಡಕ್ಕಾಗಿಲ್ಲ, ಯಾರು ನಾವು ಬಿಟ್ಟಿಲ್ಲ ಯಾರನ್ನು. ಇದೇ ನಮಗೆ ಸ್ಮಶಾನ ವೈರಾಗ್ಯ ಅಂತ ಒಂದು ಮಾತು ಹೇಳಿದ್ದಾರೆ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ಬಹಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಆ ಕ್ಷಣದಲ್ಲಿ ಅಷ್ಟೇ ಹಂಗೆ ಅನ್ನಿಸ್ತದೆ. ಅದು ಮರ್ತೋದ್ಮೇಲೆ ಎಲ್ಲ ಬಿಟ್ಟು ಯಥಾ ಪ್ರಕಾರವಾಗಿರ್ತೀವಿ ನಾವು. ಯಥಾ ಪ್ರಕಾರ ಹಂಗೆ ಇದ್ದಾರೆ, ಎಲ್ಲ ಇದ್ದಾರೆ. ಪ್ರಪಂಚ ಹೆಂಗಿದೆ ಇವತ್ತೆಲ್ಲ. ಈಗಲೂ ನಮ್ಮೆಲ್ಲರ ಹುಡುಕಾಟ, ತುಂಬಾ ಜನರದ್ದು ನೆಮ್ಮದಿಗಾಗಿ ಹುಡುಕಾಟ. ಮನಸ್ಸಿಗೊಂದು ನೆಮ್ಮದಿ ಆಗಬೇಕು, ಬದುಕನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತ. ಅವಾಗ ಕಣ್ಣಿಗೆ ಕಾಣಿಸೋದೆ ಒಂದು ಮಠ, ಅವಾಗ ಕಾಣಿಸೋದೆ ಅದರಲ್ಲೂ ಸಿದ್ಧಗಂಗಾ ಕ್ಷೇತ್ರ ಅಂದಾಗ ಅದಕ್ಕೊಂದು ಒಂದೊಳ್ಳೆ ಭಾವನೆ. ಅದು ತುಂಬ ಜನ ಭಕ್ತಾದಿಗಳು ಬರ್ತಾರೆ. ನೀವು ಅದರ ಅತಿರೇಕವನ್ನು ಕೂಡ ನೋಡಿರ್ತೀರ. ಆ ಥರದ್ದು ನೀವು ಗಮನಿಸ್ದಂಗೆ ಬುದ್ಧಿ, ಅತಿರೇಕದ ಆ ಭಕ್ತಿ ಭಾವ ಅಯ್ಯಯ್ಯೋ ಅನ್ನೋ ಥರ ಇರ್ತಾರಲ್ಲ, ಹೇಗೆ ಅನಿಸುತ್ತೆ ಬುದ್ಧಿ ಅದು? ನೋಡಿ, ಎಲ್ಲ ಬರ್ತಾರೆ ಕೆಲವರು, ನಮಗೆ ನೆಮ್ಮದಿ ಇಲ್ಲ, ಎಲ್ಲ ಇದೆ, ಚೆನ್ನಾಗಿಲ್ಲ, ಯಾಕೋ ಭಯ ಏನೋ ಅಂತ ಹೇಳ್ತಿರ್ತಾರೆ. ನೆನ್ನೆ ತಾಯೋ ಒಂದಮ್ಮ ಬಂದಿತ್ತು, ನನಗೆ ಎಲ್ಲ ಇದೆ, ಭಯ, ನೆಮ್ಮದಿ ಇಲ್ಲ, ಪ್ರಾಣ ತಕ್ಕೊಬೇಕು ಅಂತ ಆಸೆ ಆಗುತ್ತೆ. ಹಂಗೆ ಅಲ್ಲಮ್ಮ, ಪ್ರಾಣ ತಕ್ಕೊಂಡು ಏನು ಉದ್ಧಾರ ಆದಂಗೆ ಆಗುತ್ತೆ ನಿನಗೆ. ಆ ಮನಸ್ಸಿನೆಲ್ಲ ಭಾವನೆ ಬರಬಾರ್ದು ನಿನಗೆ. ಯಾವತ್ತು ಧನಾತ್ಮಕವಾದ ಚಿಂತನೆ ಇಟ್ಕೊಳ್ಬೇಕು. ಜೊತೆಗೆ ನೆಮ್ಮದಿ ಎನ್ನುವಂಥದ್ದು ಯಾರು ಕೊಡೋ ವಸ್ತು ಅಲ್ಲ. ಹೆಚ್ಚಿಗೆ ನಾವೊಂದು ಮಾತು ಹೇಳ್ಬೋದು ಒಳ್ಳೆಯದು, ಆದರೆ ಅದನ್ನು ನಿನ್ನ ಮನಸ್ಸಲ್ಲಿ ತಂದುಕೊಳ್ಬೇಕೇ ಹೊರತು ಯಾರೋ ಒಂದು ಕೊಂಡ್ಕೊಳ್ಳೋದಾಗಲಿ ಮತ್ತೊಬ್ಬರು ಕೊಟ್ಟೇ ಬಿಡ್ತಾರೆ ಅಂತ ಅಲ್ಲಿ ತಿಳ್ಕೊಳೋದಲ್ಲ. ಮನಸ್ಸಿನ ನೆಮ್ಮದಿ ಎಲ್ಲಿರಬೇಕು, ನಿನ್ನ ಭಾವನೆಯಲ್ಲಿರಬೇಕು, ನಿನ್ನೊಳಗಿರಬೇಕು. ನಮ್ಮಲ್ಲಿ ಮನಸ್ಸಿನಲ್ಲಿ ಅದು ಬಂದರೆ ಸಹಜವಾಗಿ ಬಂದೇ ಬರ್ತದೆ. ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ತಂದುಕೋ, ಒಳ್ಳೆಯ ವಾತಾವರಣ ಇಟ್ಕೋ, ಆ ಕೆಟ್ಟ ಯೋಚನೆ ಬಿಟ್ಬಿಡು ಅಂತ ಹೇಳಿದಾಗ ಹೌದು ಅಂತೇಳಿ ಅಮ್ಮ ಹೋಯ್ತು. ಹಾಗೆ ಇವತ್ತೆಲ್ಲರೂ ಕೂಡ ಅವರೊಂದು ಉದಾಹರಣೆ ಅಷ್ಟೇ. ಎಲ್ಲ ಕಡೆ ಇವತ್ತೆಲ್ಲ ಇದ್ದರೂ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಅನುಕೂಲ ಇದೆ, ಆದರೆ ಎಲ್ಲೋ ಒಂದು ಹೊರಗಡೆ ನಮಗೇನೋ ಒಂದು ಇಲ್ಲ ಅನ್ನುವಂಥ ಅದೇ ನೆಮ್ಮದಿ, ಶಾಂತಿ, ಸಮಾಧಾನ, ತೃಪ್ತಿ ಅನ್ನುವಂಥದ್ದೇ ಕಡಿಮೆ ಆಗ್ತಾ ಇದೆ ಇವತ್ತು. ಎಲ್ಲ ಇದ್ದರೂ ಕೂಡ, ಇಷ್ಟೆಲ್ಲ ಸೌಕರ್ಯ ಇದ್ದು ಕೂಡ ಇವತ್ತು ಇಲ್ಲ ಅನ್ನುವಂಥ ಸ್ಥಿತಿ ಬರ್ತಾ ಇದೆಯಲ್ಲ, ದೊಡ್ಡ ದುರಂತ ಅದು. ಹಿಂದಿನ ಕಾಲದಲ್ಲಿ ಹಂಗಲ್ಲ, ಏನು ಇಲ್ಲದೆ ಹೋದ್ರು ಕೂಡ ಇದರಾಗೆ ತುಂಬ ಆನಂದವಾಗಿರ್ತಾ ಇದ್ರು ಅವರು. ಯಾರು ಎಲ್ಲ ಎಷ್ಟೇ ಒಂದು ಹೊತ್ತು ಊಟ ಕಡಿಮೆ ಆದರೂ ಪರವಾಗಿಲ್ಲ, ಅವರು ಬಟ್ಟೆ ಒಂದು ಒಳ್ಳೇದು ಹಾಕ್ತಿದ್ರು ಪರವಾಗಿಲ್ಲ, ಆದರೆ ಅವರಷ್ಟು ಸಮಾಧಾನದಲ್ಲಿ ತೃಪ್ತಿಯಿಂದ ಇದ್ದಂತ ಅವ್ರು ಕಾಣೋಕ್ಕಾಗಲ್ಲ. ಇವತ್ತು ಎಲ್ಲ ಎಷ್ಟಿದ್ರು ಕಡಿಮೆ, ಎಷ್ಟು ಕೊಟ್ಟರು ಕಡಿಮೆ, ಎಷ್ಟು ನಮ್ಗೆ ಎಷ್ಟು ಮಾಡಿದ್ರು ಕಡಿಮೆ ಅನ್ನುವಂತಹ ಒಂದು ವಾತಾವರಣ ಇವತ್ತು ಜಾಸ್ತಿ ಇದೆ. ಅವತ್ತು ಹಂಗಲ್ಲ, ಎಷ್ಟು ಸ್ವಲ್ಪಂ ತದ್ಬಹು ಎಂದರೆ ಎಷ್ಟಿತ್ತೋ ಕಡಿಮೆ ಇದೆ ಅದೇ ದೊಡ್ಡದು ಅಂತ ಭಾವಿಸ್ಕೊಂಡು ಅವ್ರು ಬದುಕ್ತಾ ಇದ್ರು. ಅಂತ ಒಂದು ವಾತಾವರಣ ಬಂದರೆ ಒಳ್ಳೇದು. ಇವತ್ತು 3 ಸ್ಥಿತಿನ ಗಮನಿಸ್ಬೇಕು ಅಂತಾರೆ ಬುದ್ಧಿ. ಒಂದು ಮನಸ್ಥಿತಿ, ಇನ್ನೊಂದು ನಮ್ಮ ಮನೆ ಸ್ಥಿತಿ, ಇನ್ನೊಂದು ಮನಿ ಸ್ಥಿತಿ ಅಂತ. ಈ 3 ಎಂ ಅಷ್ಟು ಈಸಿಯಾಗಿ ಸಿಗಲ್ಲ, ಎಲ್ಲ ಒಟ್ಟಿಗೆ ಕಾಂಬಿನೇಷನ್ ಸಿಗಲ್ಲ ಅಂತ. ಅದೇ ಹೇಳುದು ಬಸವಣ್ಣವರ ವಚನದಲ್ಲಿ, ಕಾಯಕದಲ್ಲಿ ನೀವು ಹೇಳಿದಾಗೆ, ಕಾಯಕ ಪ್ರಜ್ಞೆ ಜಾಗೃತವಾದರೆ ನಮಗೆ ನೆಮ್ಮದಿಯನ್ನು ಸಹಜವಾಗಿ ಸಿಗ್ತದೆ. ಅವರಿಗೆ ಈ ಕಾಯವನ್ನು ಕಷ್ಟಕ್ಕೆ ಒಳಗು ಮಾಡಿದ್ರೆ, ಶ್ರಮಪಟ್ಟರೆ ಅವನಿಗೆ ನೆಮ್ಮದಿ ಬರುತ್ತೆ, ತೃಪ್ತಿಯಾಗಿರ್ತಾನೆ, ಸಮಾಧಾನವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಮ ಇದಕ್ಕೆ ಲಕ್ಕಮ್ಮನ ಜೀವನ ನೋಡಬೇಕು ನಾವು ಯಾವತ್ತೂ ಕೂಡ. ಅವರು ಯಾವತ್ತೂ ಬಂದದ್ರಲ್ಲೇ ಎಷ್ಟು ಬರುತ್ತೋ ಅಷ್ಟರಿಗೆ ತೃಪ್ತಿಯಿಂದ ಬದುಕ್ತಾ ಇದ್ರು. ಅವರು ಹೆಚ್ಚಿನದಾಗಿ ಆಸೆ ಪಡ್ತಾ ಇಲ್ಲ. ಹೆಚ್ಚು ಬೇಕು ನನಗೆ, ಇಷ್ಟು ಸಾಲಲ್ಲ, ಇನ್ನೂ ಅಷ್ಟು ಬೇಕು, ಇನ್ನೂ ಹೆಚ್ಚು ಬೇಕು. ಇವತ್ತು ಹಂಗಲ್ಲ,
ಇವತ್ತು ಇಷ್ಟಿದ್ರೆ ಅದು ಇನ್ನೂ ಅಷ್ಟು ಬೇಕು, ಅದೇ ಸಾಲ ಅದಕ್ಕಿಂತ ಜಾಸ್ತಿ ಬೇಕು. ನನಗೂ ಹಿಂದೆಲ್ಲ ಇರ್ಲಿ, ನಿಮಗೆ ನಮ್ಮ ಮಕ್ಕಳಿಗೂ ಇರ್ಲಿ. ಹಿಂದೆ ಎಲ್ಲ ಹಾ, ತಂದೆ ತಾಯಿಗಳು ಕೆಲಸದಲ್ಲಿ ಇರ್ತಾ ಇರಲಿಲ್ಲ, ಹೌದು. ವ್ಯವಸಾಯ ಮಾಡ್ತಾಯಿದ್ರು. ಅವ್ರು 8-10 ಜನ ಮಕ್ಕಳು ಸಾಕ್ತಾಯಿದ್ರು. ಇವತ್ತು ಇಬ್ಬರು ಕೆಲಸದಲ್ಲಿ ಇರ್ತಾರೆ, ಒಂದು ಮಗು ಸಾಕ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಇಬ್ಬರು ಸಂಬಳ ತಾಂತಾ ಇರ್ತಾರೆ. ಇವತ್ತು ಸತ್ಯ. 2 ಮಕ್ಕಳಿಲ್ಲ ಅವ್ರಿಗೆ, ಒಂದು ಮಗುನ ಸಾಕೋದು ಸಾಕಪ್ಪ, ಒಂದೇ ಮಕ್ಕಳು ಸಾಕು ಅನ್ನೋ ಸ್ಥಿತಿ. ಆದರೆ ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರಿಗೆ 3-4 ಜನ ಮಕ್ಕಳು ಇರ್ತಾರೆ. ಅವರೇನು ಯಾವುದೇ ಗೌರ್ಮೆಂಟ್ ಕೆಲಸ ಆಗಲಿ ಮತ್ತೊಂದು ಕೆಲಸದಲ್ಲಿ ಇರ್ತಾ ಇಲ್ಲ. ಅವರು 3-4 ಜನದಲ್ಲಿ ಆ ಹೊಟ್ಟೆ ಬಟ್ಟೆ ಅಷ್ಟಲ್ಲಿಗೆ ಅವನ್ನೆಲ್ಲ ಕಟ್ಟಿ ಸಾಕಿ ಸರ್ ಇರುವಂಥದ್ದು. ಅಂದರೆ ಇವತ್ತು ಅವೆಲ್ಲ ನೋಡಿದಾಗ ಏನು ಎಷ್ಟಿದ್ರೂ ಕೂಡ ಸಮಾಧಾನ ಇಲ್ಲ ಅನ್ನುವ ಸ್ಥಿತಿ ಏನೋ ಇದೆಯೇನೋ ಅಂತ ಭಾವನೆ. ಹೇಗಿರ್ಬೇಕು ನಮ್ಮ ಬದುಕು ಈ ಆಧುನಿಕ ಯುಗದಲ್ಲಿ? ನಿಮ್ಮ ಹಾಸಿಗೆ ಸಲಹೆ, ನೆಮ್ಮದಿಯ ಜೀವನವನ್ನು ಹೇಗೆ ನಡೆಸ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ದಾರೆ ನಮ್ಮವ್ರು. ಸುಲಭ ಹೇಳಿಲ್ಲ, ಅದು ಸುಲಭ ಒಂದು ಗಾದೆ ಮಾತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿದ್ರೆ ಕೈ ಚಾಚಬೇಕಾಗುತ್ತೆ. ಓಕೆ, ಹಾಸಿಗೆ ಇದ್ದಷ್ಟು ನಿಮ್ಗೆ ಎಷ್ಟಿದೆಯೋ ಅಷ್ಟರೊಳಗೆ ತೃಪ್ತಿಯನ್ನು ಬದುಕ್ಬೋದು, ಏನು ತೊಂದರೆ ಇಲ್ಲ. ಹಾ, ನೋಡಿ, ಒಬ್ಬ ಬದುಕೋದಕ್ಕೆ ಏನು ಬೇಕು ನಮಗೆ? 3 ಹೊತ್ತು ಊಟ ಬೇಕು, ಬಟ್ಟೆ ಬೇಕು. ಇವತ್ತು ಅದಕ್ಕೆ ಯಾವ ಕೊರತೆ ಇಲ್ಲ ದೇಶದೊಳಗೆ, ಯಾರಿಗೂ ಕೊರತೆ ಇಲ್ಲ. ಸರ್ಕಾರ ಬಹಳಷ್ಟು ಸೌಲಭ್ಯ ಮಾಡಿಕೊಡ್ತಾ ಇದೆ ಇವತ್ತು. ಯಾರಿಗೂ ಹಸಿದವ್ರು ಇರಬಾರ್ದು, ಹಸಿವು ನೀಗಿಸ್ಬೇಕು ನಾವು. ಹಸಿವಿನ ಸೂಚ್ಯಂಕದಲ್ಲಿ ನಾವು ಕಡಿಮೆ ಬರಬೇಕು, ಇಲ್ದಂಗೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಮತ್ತು ಸರ್ಕಾರವು ಕೂಡ ಹಸಿವು ಬಡತನ ಹೋರಾಡೋದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ ಇವತ್ತು. ಇಷ್ಟೆಲ್ಲ ಕೊಟ್ಟರು ಇನ್ನೂ ಬಡತನ ಇದೆಯಲ್ಲ, ಎಷ್ಟು ಮನೆಗಳು ಕಟ್ಸ್ಕೊಟ್ರು ಇನ್ನೂ ಮನೆ ಕಟ್ಟಬೇಕಲ್ಲ, ಏನೋ ಗೊತ್ತಿಲ್ಲ. ಅದು ಹೆಂಗೆ ಸೃಷ್ಟಿ ಆಗುತ್ತೋ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಅದೇ ಮನೆಗಳೇ ಒಡೆದೇ ಬೇರೆ ಮನೆಗಳಾಗ್ತಾ ಇದಾವೋ ಏನೋ ಗೊತ್ತಿಲ್ಲ. ನಾವೇನೇ ಕೆಲಸ ಮಾಡ್ಬೇಕಾದ್ರೂ ಸಕ್ಸಸ್ ಬೇಕು ಅಂತೀವಿ, ಸಕ್ಸಸ್ ಬೇಕು, ಯಶಸ್ಸು ಬೇಕು ಅಂತೀವಿ. ನಿಮ್ಮ ಪ್ರಕಾರ ಯಶಸ್ಸಿನ ಡೆಫಿನೇಷನ್? ನಮಗೆಲ್ಲ ಹೇಳ್ಕೊಂಡು ಬಂದಾರೆ, ಯಶಸ್ಸು ಏನಪ್ಪ ಅಂದರೆ ಪರಿಶ್ರಮ ಪ್ರಯತ್ನ. ಯಾರು ಪರಿಶ್ರಮ ಪ್ರಯತ್ನ ಪಡ್ತಾನೆ ಅವ್ರು ಯಶಸ್ಸು ಸಿಕ್ಕೇ ಸಿಗ್ತದೆ ಅವ್ರಿಗೆ ಯಾವತ್ತೂ ಕೂಡ. ಅಂದರೆ ಯಶಸ್ಸನ್ನು ಬೆನ್ನತ್ತು ಹೋಗಬಾರ್ದು. ನಾವು ನಮ್ಮ ಪಾಡೆ ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಯಶಸ್ಸು ನಮ್ಮನ್ನೇ ಹುಡುಕೊಂಡು ಬರ್ತದೆ ಯಾವಾಗಲೂ ಕೂಡ. ಆ ರೀತಿಯಲ್ಲಿ ತಮ್ಮ ಕೆಲಸದಲ್ಲಿ ನಮ್ಮ ಪರಮ ಪೂಜೆ ಹೇಳ್ತಾ ಇದ್ರು, ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಗ್ರೇಟ್ ಇನ್ ಇಸ್ ಓನ್ ಪ್ಲೇಸ್. ಅಂದರೆ ಎಲ್ಲ ಅವರ ಸ್ಥಾನದಲ್ಲಿ ಪ್ರತಿಯೊಬ್ಬರು ದೊಡ್ಡವರು. ಮಕ್ಕಳ ಸ್ಥಾನದಲ್ಲಿ ಅವರು ದೊಡ್ಡವರೇ. ಅವರು ಒಬ್ಬ ಕೃಷಿಕನ ಸ್ಥಾನದಲ್ಲಿ, ರೈತನ ಒಬ್ಬ ಶಿಕ್ಷಕ ಅವ್ರವ್ರ ಸ್ಥಾನದಲ್ಲಿ ಎಲ್ಲರೂ ದೊಡ್ಡವರೇ. ಆದರೆ ಆ ಸ್ಥಾನದ ಅರಿತು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ಕೊರತೆಯೂ ಆಗೋದಿಲ್ಲ ನಮ್ಮ ದೇಶದಲ್ಲಿ, ಎಲ್ಲ ನಿಮ್ಮದೇನು ಬದುಕ್ಬೋದು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾಯಿದ್ರು. ಹಾಗೆ ಅವರ ಸ್ಥಾನ ಪ್ರಜ್ಞೆ, ಅವರ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ, ಎಲ್ಲವೂ ಒಳ್ಳೆಯದಾಗಿರೋದಕ್ಕೆ ಸಾಧ್ಯ. ಏನು ಆಸ್ತಿ ಮಾಡಬೇಕು? ಯಾರಿಗೆ? ಪ್ರತಿಯೊಬ್ಬರು ಏನು ಆಸ್ತಿಯನ್ನು ಮಾಡಬೇಕು? ಏನು ಆಸ್ತಿ ಎಲ್ಲ ಮನಸ್ಸಿನಲ್ಲಿ ನೆಮ್ಮದಿ ಇಟ್ಕೊಳ್ಳೋದೇ ಆಸ್ತಿ ಜಾಸ್ತಿ ಆಗ್ಬಿಡ್ಬೇಕಾಗುತ್ತೆ. ಯಾಕೆ ನಮ್ಮ ಜನ ಆಸ್ತಿ ಮಾಡಬೇಕು ಅನ್ನೋ ತಲೆಯಲ್ಲಿ ಇರೋ ಬೇರೆ ಬೇರೆ ಆಸ್ತಿ ಮಾಡ್ತಿರ್ತಾರೆ ಯಾವಾಗಲೂ ಕೂಡ. ನಿಜ ಅರ್ಥದಲ್ಲಿ ಆಸ್ತಿ ಏನು ಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ಪೀಳಿಗೆಯವ್ರಿಗೆ? ನಾವು ನೆಕ್ಸ್ಟ್ ಪೀಳಿಗೆಗೆ ಏನು ಬಿಡಬೇಕು? ಆದರ್ಶಗಳನ್ನ ಬಿಡಬೇಕು. ಒಂದು ಆದರ್ಶಗಳನ್ನು ತುಂಬ ಹೋಗ್ಬೇಕು ಅವರೆಲ್ಲರೂ ಕೂಡ. ಈಗ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ, ಒಳ್ಳೆಯ 4 ಜನಕ್ಕೆ ಉಪಯೋಗ ಆದ ಇವನು, ಇಂಥವ್ರಿದ್ದರೆ ಸಮಾಜಕ್ಕೆ ಒಳ್ಳೆಯದು ಅನ್ನುವಂಥ ಭಾವನೆ ಬರ್ತದಲ್ಲ. ಒಬ್ಬ ಶಿಕ್ಷಕ ಆದರೆ 16 ಜನಗಳನ್ನು ರೂಪಿಸೋದ್ರೆ ಆ ಶಿಕ್ಷಕನಿಗೆ ಒಂದು ಜವಾಬ್ದಾರಿ ಇರ್ತದೆ. ಪಾಯಿಂಟ್ ಅಲ್ವರಾ? ಹೌದೌದು. ಎಂಥವರೇ ಆಗಲಿ ಮಕ್ಕಳು, ಇವತ್ತೆಲ್ಲ ರೀತಿಯ ಮಕ್ಕಳು ಇರ್ತಾರೆ. ಎಲ್ಲ ಒಂದೇ ರೀತಿ, ಒಂದೇ ಬುದ್ಧಿವಂತಿಕೆ, ಒಂದೇ ವಾತಾವರಣದಿಂದ ಬರುವಂಥವ್ರ ಹಿನ್ನೆಲೆ ಇರೋದಿಲ್ಲ. ಆದರೆ ಎಲ್ಲ ಮಕ್ಕಳಲ್ಲೂ ಒಂದು ಪ್ರೀತಿಯನ್ನು ಹರಿಸಿ, ಯಾರು ಎಂದಿದ್ದಾರೆ, ಯಾರಿಗೆ ಹಿನ್ನೆಲೆ ಇಲ್ಲ ಅಂಥ ಮಕ್ಕಳನ್ನು ಕೂಡ ಮುನ್ನೆಲೆ ತರುವಂಥ ಕೆಲಸ ಮಾಡಿದ್ರೆ ಅವನೊಬ್ಬ ಸಮರ್ಥ ಶಿಕ್ಷಕ ಅನ್ನಿಸ್ಕೊಡ್ತಾನೆ. ಹಾಗೆ ಎಲ್ಲರೂ ಅವರವರ ಕ್ಷೇತ್ರದಲ್ಲಿಗೆ ಒಂದಿಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಾಗ ಅವ್ರ ಜೀವನ ಸಾರ್ಥಕ ಆಗ್ತದೆ. ಆಧ್ಯಾತ್ಮ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಒಬ್ಬ ಮನುಷ್ಯನಿಗೆ? ಇವತ್ತು ನೋಡಿ, ನಮ್ಮ ದೇಶದ ಒಂದು ಸ್ಥಿತಿಯಲ್ಲಿ ಅಂದರೆ ಆಧ್ಯಾತ್ಮ ಇಲ್ಲದೆ ಬದುಕಕ್ಕೆ ಸಾಧ್ಯವೇ ಇಲ್ವೇನೋ ಅಂತ ಅನಿಸ್ತದೆ. ಎಷ್ಟೇ ಲೌಕಿಕವಾದ ಸೌಲಭ್ಯಗಳಿದ್ದರೂ ಕೂಡ ಇವತ್ತು ನಿಮಗೆ ಲೌಕಿಕವಾದ ಪ್ರಾಪಂಚಿಕ ವ್ಯವಸ್ಥೆಗಳು ಚೆನ್ನಾಗಿದೆ ಇವತ್ತು ನಮ್ಮ ದೇಶದಲ್ಲಿ. ಯಾವುದಕ್ಕೆ ಕೊರತೆ ಇದೆಯಾ? ಇಲ್ಲ. ಯಾವ್ದಕ್ಕಾನ ಕೊರತೆ ಇದೆಯಾ? ದುಡ್ಡಿದ್ರೆ ಎಲ್ಲ ತಗೊಂಡ್ಬಿಡ್ಬೋದು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ದುಡ್ಡು ಇದ್ರೆ ಸರ್ಕಾರವು ಸೌಲಭ್ಯ ಕೊಡ್ತಾ ಇದೆ. ದುಡ್ಡು ಇರ್ಬೋದು ಅಂತೆಲ್ಲ. ದುಡ್ಡಿದ್ದವರೇ ಇವತ್ತು ನಿಮಗೆ ತಿಳ್ಕೊಳ್ಳಿ, ದುಡ್ಡಿದ್ದವನು ನೆಮ್ಮದಿಯಾಗಿದ್ದಾನೆ ಅಂತ ತಿಳ್ಕೊಬಾರ್ದು ನಾವು. ದುಡ್ಡಿದ್ದವನಿಗೆ ಇರೋಷ್ಟು ಯೋಚನೆ ಯಾರಿಗೂ ಇರೋದಿಲ್ಲ, ಅವನಷ್ಟು ನಿದ್ಗೆಡವನು ಯಾರೂ ಇರೋದಿಲ್ಲ. ಯಾರು ಶ್ರೀಮಂತ ಅಂತಂದರೆ ನಮ್ಮ ಒಂದು ಹೇಳ್ತಾ ಇರ್ತಾರೆ, ಯಾರು ಆರೋಗ್ಯವಾಗಿ ಇಟ್ಕೊಂಡಿರ್ತಾನೆ, ಒಂದಿಷ್ಟು ಮಲಗ್ದಾಗ ನಿದ್ದೆ ಬರ್ತದೆ, ಎದ್ದ ತಕ್ಷಣ ಕೈ ತುಂಬ ಕೆಲಸ ಮಾಡ್ತಾನೆ, ಅವನಷ್ಟು ನೆಮ್ಮದಿಯಾಗಿರುವಂಥ ಒಂದು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನೇ ಸುಖಿ ಜೀವನ ಒಂದು. ಹಂಗೆ ಇವತ್ತು ನಾವು ಶ್ರೀಮಂತಿಗೆ ಇದ್ದ ಕ್ಷಣಕ್ಕೆ, ನಮ್ಮ ದುಡ್ಡಿದ್ದ ಕ್ಷಣಕ್ಕೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ದುಡ್ಡೇ ನೆಮ್ಮದಿ ತಂದು ಕೊಡೋದಿಲ್ಲ ನಮಗೆ. ದುಡ್ಡು ಒಂದು ಸಾಧನ ಅಷ್ಟೇ ಬೇಕು, ಎಷ್ಟು ಒಂದು ಮಿತಿಯಾಗಿರಬೇಕು. ಅದು ಯಾರು ಇರಬಾರ್ದು ಅಂತ ಹೇಳೋದಿಲ್ಲ, ಅದನ್ನು ಅದು ಬೇಕಾಗುತ್ತೆ, ಯಾರಿಗೂ ಇಲ್ಲ ಅಂತ ಇಲ್ಲ. ಆದರೆ ಅದೊಂದು ಮಿತಿಯಾಗಿರಬೇಕು. ಅದರ ಬೆನ್ನತ್ತೆ ಹೋಗಬಾರ್ದು ನಾವು. ಸತ್ಯ. ಬಸವಣ್ಣವ್ರ ಒಂದು ವಚನ ನಂಗೆ ತುಂಬ ಕಾಡೋದು ಮತ್ತು ತುಂಬ ಜನ ಕೇಳ್ತಿರ್ತಾರೆ, ಈಗಿನ ಯುಗಕ್ಕೆ ಅದು ಹೆಂಗೆ ಅನ್ವಯಿಸುತ್ತೆ, ಮಾಡೋಕ್ಕೆ ಸಾಧ್ಯನಾ ಅಂತ. ನಿನಗೆ ಉಪಕಾರವಾಗುವಂತಹ
ಪರರಿಗೆ ಕೆಡಕಾಗದಂಥ ಕಾರ್ಯವನ್ನು ಮಾಡು. ಯಾವ ವಚನ ಅದು? ಒಂದು ಸಾಲು, ಅಣ್ಣ ಬಸವಣ್ಣರು ಒಂದು ಸಾಲು ಅಂತ. ನಿನಗೆ ಉಪಕಾರ ಆಗಬೇಕು ಬಟ್ ಪರರಿಗೆ ಕೆಡಕಾಗಬಾರ್ದು ಅಂತ ಕೆಲಸವನ್ನು ಮಾಡಬೇಕು ನೀನು ಅಂತ. ಒಳ್ಳೆ ಸಾಲ ಅದಿಲ್ಲ ಅಂತಲ್ಲ, ಬಟ್ ಇವತ್ತಿನ ಆಧುನಿಕಕ್ಕೆ ಅದೆಲ್ಲ ಅಳವಡಿಸ್ಕೊಳ್ಳೋದು ಎಷ್ಟು ಕಷ್ಟ ಸಾಧ್ಯ ಅನಿಸ್ಬಿಡುತ್ತೆ ಅಂತ. ಇದ್ದಾರೆ, ಇವತ್ತಿಗೂ ಇದ್ದಾರೆ, ಇಲ್ಲ ಅಂತಲ್ಲ. ಬಹಳಷ್ಟು ಜನ ಹಳ್ಳಿ ಜನಗಳಲ್ಲಿ ನಾನು ಮಾಡಿದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬ ನೋವು ಆಗಬಾರ್ದು, ನಾನು ಮಾತಾಡಿದ್ದಾಗಲಿ ನನ್ನ ಕೃತಿ ಆಗಲಿ ಅದರಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ದುಃಖ ಆಗಬಾರ್ದು ಅಂತ ಬದುಕುವಂತಹ ಅನೇಕ ಒಂದು ರೀತಿಯ ಅವರು ಲೌಕಿಕದಲ್ಲಿದ್ದರೂ ತಪಸ್ಸಿನ ಜೀವನ ಮಾಡ್ತಾಯಿದ್ದಾರೆ. ಅವ್ರು ಇನ್ನೊಬ್ರಿಗೆ ಕೇಡ ಬಯಸೋದಿಲ್ಲ. ಅವ್ರು ಯಾರಿಗೂ ಅವ್ರಿಗೆ ನಮಗೆ ತೊಂದರೆ ಆದ ಪರವಾಗಿಲ್ಲ, ಇನ್ನೊಬ್ಬನಿಗೆ ಕೇಡ ಬಯಸಬಾರ್ದು, ಅವ್ನು ನನಗೆ ಕೇಡ ಬಯಸಿದ್ರು ನಾನು ಕೇಡ ಬಯಸಬಾರ್ದು ಅನ್ನೋ ಭಾವನೆ ಇವತ್ತು ಹಳ್ಳಿಗಳಲ್ಲಿ ಇದೆ. ರೈತರಲ್ಲಿ ಇದೆ ಆ ಭಾವನೆಗಳು. ಎಲ್ಲೋ ಇಲ್ಲ ಅಂತ ಎಲ್ಲ ಮುಳ್ಟೋಗ್ಬಿಟ್ಟಿದೆ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತಿಗೂ ಅದು ಅನೇಕ ಕಡೆ ಜೀವಂತವಾಗಿರುವಂಥದ್ದು. ಹಾಗೆ ಇವತ್ತು ತಾನು ಚೆನ್ನಾಗಿರಬೇಕು, 4 ಜನಗಳು ಚೆನ್ನಾಗಿರಬೇಕು. ತಾನು ಚೆನ್ನಾಗಿದ್ದರೆ ಇನ್ನೊಬ್ಬರು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಮೊದಲು ಮನೆಗೆದ್ದು ಮಾರುಗೆಲ್ಲು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಂದರೆ ಹಾಗೆ ತಾನು ಚೆನ್ನಾಗಿರಬೇಕು, ಮೊದಲು ತನ್ನ ಪರಿಸರ ಸುತ್ತಮುತ್ತ ಚೆನ್ನಾಗಿರಬೇಕು. ಯಾರೋ ಇಲ್ದಿದ್ದವರಿಗೆ ಒಂದಿಷ್ಟು ಸಹಾಯ, ಏನು ಪೂರ್ತಿ ಮಾಡಿಬಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಾವು ಮೇಲೆ ಎತ್ಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಹುಲ್ಕಡ್ಡಿ ಆಸರೆ, ಒಂದು ಮುಳುಗೋವನಿಗೆ ಒಂದು ಹುಲ್ಕಡ್ಡಿ ಆಸರೆ ಅಂತ ನೋಡಿ. ಹೌದು, ಹಂಗೆ ಒಂದೇನೋ ಒಂದು ಮಾತಿನ ಮೂಲಕ ಕೈಲಿ ನಮಗೆ ದುಡ್ಡಿಲ್ಲ ಅಂತಂದ್ರೂ ಕೂಡ ಅವ್ನಿಗೆ ಒಳ್ಳೆಯ ಮಾತಿನ ಒಂದು ಬೆಂಬಲ ಕೊಡ್ಬೋದಾಗ್ತದೆ. ಒಳ್ಳೆಯದವನಿಗೆ ಅವನಿಗೆ ಆತ್ಮವಿಶ್ವಾಸ ತುಂಬೋದು ಕೆಲಸ ಮಾಡ್ಬೋದಾಗುತ್ತೆ. ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಕೂಡ ಉಪಕಾರ ಮಾಡೋದಕ್ಕೆ ಅವಕಾಶ ಇರ್ತದೆ. ಇವತ್ತು ಅದನ್ನು ಜೀವನ ಸಾರ್ಥಕತೆ ಪಡಿಸ್ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಇಲ್ಲ ಅಂತ. ನನ್ನ ಕೊನೆಯ ಪ್ರಶ್ನೆ, ತುಂಬ ಜನ ನೋವು ನಿಮ್ಮ ಹತ್ರ ಬಂದರೆ ಅದೊಂದಕ್ಕೆ ಪರಿಹಾರ ಸಿಗುತ್ತೆ, ಅಥವಾ ಈ ಕ್ಷೇತ್ರಕ್ಕೆ ಬಂದರೆ ಪರಿಹಾರ ಸಿಗುತ್ತೆ, ನಿಮ್ಮನ್ನು ನಮಸ್ಕಾರ ಮಾಡಿ ನಾವು ಹೋಗ್ತೀವಿ. ನಿಮಗೇನಾದರೂ ಅನ್ಸಿದ್ರೆ ನೀವು ಯಾರನ್ನ ನಮಸ್ಕಾರ ಮಾಡ್ತೀರಾ? ಏನು ಕೇಳ್ಕೊತೀರಾ? ಬುದ್ಧಿಯವ್ರಿಗೆ ಹಾಕ್ಬಿಡ ಸ್ವಾಮೀಜಿಯವ್ರಿಗೆ ನಮಸ್ಕಾರದು ಎಲ್ಲ ನಿಮ್ಮದೇ ಅಂತ ಹೇಳ್ಕೊಳೋದು ಅಷ್ಟೇ. ಈಗ ನಾವೊಂದು ಪ್ರೇಯರ್ ಮಾಡ್ತೀವಲ್ಲ, ಸುಖನೂ ಬರಲಿ ದುಃಖನೂ ಬರಲಿ ಎಲ್ಲ ಒಂದೇ, ಬೈದವನು ಒಂದೇ ಬರೀದವನು ಒಂದೇ. ಈ ನಮ್ಮ ಮಕ್ಕಳು ಪ್ರೇಯರ್ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ಹಿಂದೆಯನ್ನ ಬೈದವರಿಗೆ ಮುಂದೆಯನ್ನ ಬೈದವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಪ್ರೇಯರ್ಲೇ ಹೇಳ್ತಾರೆ, ನಮ್ಮ ಪ್ರಾರ್ಥನೆ ಹೇಳ್ತಾರೆ. ಹಂಗೆ ಬೈಯೋರು ಇರ್ತಾರೆ, ಹೊಗಳೋರು. ಅಲ್ಲ, ನಾವು ನಿಮ್ಗೆ ಹೇಳ್ಕೊಂಡ್ಬಿಡ್ತೀವಿ, ಬುದ್ಧಿ ನಮ್ಗೆ ಹಿಂಗೆ ಆಗ್ತದೆ, ಬುದ್ಧಿ ಒಂದ್ಸಲ ಇದು ಮಾಡಿ, ಬುದ್ಧಿ ನಿಮ್ಗೆ ಆಶೀರ್ವಾದ ಇರಲಿ ಅಂತೀವಿ. ಬಟ್ ನೀವು ಹೆಂಗೆ ಹೇಳ್ಕೊತೀರಾ? ನಿಮ್ಗೆ ಹೆಂಗೆ ಅದು ಅಂತ ಕೇಳ್ತಾ ಇದ್ದೀನಿ. ಏನಿಲ್ಲ, ನಾವು ಪೂಜೆ ಮಾಡುವಾಗ ಹೇಳ್ಕೊತೀವಿ, ಕೊಟ್ಟಿದ್ದೆ ಲಿಂಗ ಹಿಂಗೆ ಪೂಜೆ ಹೇಳ್ತಿರಲ್ಲ, ಅವ್ರು ಹೇಳ್ತಿರೋ ಒಂದು ಪೂಜೆ ಫಲ ಇದ್ರೆ ಎಲ್ಲವೂ ಆಗ್ತದೆ ಅಂತೇಳಿ. ಒಂದದ್ದೆಲ್ಲ ಏನೇ ಕಷ್ಟ ಆದರೂ ಅವೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳ್ತಾ ಇದ್ರು. ಅವ್ರ ಆಶೀರ್ವಾದ ಇದ್ದೇ ಇರ್ತದೆ. ಅದು ಅವ್ರ ಆಶೀರ್ವಾದ ಹೇಳ್ಕೊಂಡೋದ್ರೆ ನಮಗೂ ನಮ್ಮ ಕಷ್ಟವೂ ಪರಿಹಾರ ಆಗ್ತಾ ಹೋಗ್ತಾ ಇದೆ. ಬುದ್ಧಿ ಖುಷಿ ಆಯಿತು. ಒಂಥರ ಈ ಶಿವರಾತ್ರಿ ಹಬ್ಬದ ಸಂದರ್ಭ ಮತ್ತು ಮಠಕ್ಕೆ ಯಾವಾಗ ಬಂದರೂ ಅದೊಂಥರ ಒಂದು ಒಳ್ಳೆ ಭಾವ ನಮಗೆ ಯಾವಾಗಲೂ ಕೂಡ. ನ್ಯೂಸು ನಮ್ಮ ಹಳ್ಳಿ ಕಡೆ ಸಾಮಾನ್ಯ ಮಾತಾಡುವಂಥ ಒಂದು ಕಲೋಕಿಯಲ್ ಪದ ಅದು, ನ್ಯೂಸು ಅಂತ. ಅದನ್ನೇ ನಾವು ಚಾನಲ್ ಬ್ರ್ಯಾಂಡ್ ಮಾಡಿದ್ವಿ, ಅದನ್ನೇ ಟ್ರೇಡ್ ಮಾರ್ಕ್ ಮಾಡಿದ್ವಿ. ಹಾಗಾಗಿ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನನಗೆ ಈ ಮೂಲಕ ಸಿಕ್ತು. ಬುದ್ಧಿ ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸು ಅಂತ ನಾನು ಹೊಸ್ದಾಗಿ ಕೇಳ್ತಾ ಇದ್ದೀನಿ. ಹೌದು, ನಮ್ಮಲ್ಲಿ ಒಂದು ದ್ವಿತ್ವ ಪದ ಹೇಳ್ಕೊಂಬರ್ತಾ ಇರ್ತಾರೆ, ಹೋಯ್ತೋ ಹೋಯ್ತು, ಆಯ್ತು ಅಂತ. ನನಗೆ ನಿಮ್ಮದು ಕೂಡ ನ್ಯೂಸು ಅಂತಾನೆ ಬರೀ ಈ ನ್ಯೂಸ್ಗಾಗಿಯೇ ತಮ್ಮ ಒಂದು ಚಾನಲ್ ಮೀಸಲಾಗಿರುವಂಥ ಕೆಲಸ ಮಾಡ್ತಾಯಿದೆ. ಹರೀಶ್ ನಾಗರಾಜ್ ಅವರೇ, ನೀವು ಒಳ್ಳೆ ಆಗಲಿ. ಇವತ್ತು ಬಂದಿದ್ದು ತುಂಬ ಸಂತೋಷ. ಮಾಡ್ದ ನಿಮಗೇನು ಬೇಕು ಎಲ್ಲ ತೆಗೆದುಕೊಳ್ಳಿ. ಮಾಹಿತಿ ನಾನು ಕೊಡೋದಕ್ಕಿಂತಲೂ ಮಕ್ಕಳು ಬೇರೆಯವ್ರು ಕೇಳ್ತಾರೆ, ಅವ್ರ ಬಗ್ಗೆ ವಿಚಾರ ಮಾಡಿ. ಇಲ್ಲ, ನಿಮ್ಮ ಮಾತು ನಮ್ಮೆಲ್ಲರಿಗೂ ಕೂಡ ಅನುಕರಣೀಯ. ಅದು ಯಾವಾಗಲೂ ಕೂಡ ನಿಮ್ಮ ನಡೆಯೂ ಅನುಕರಣೀಯ ನಮ್ಮೆಲ್ಲರಿಗೂ ಕೂಡ. ಇಲ್ಲ, ಅವರ ಅನುಕರಣೆ ಮುಂದೆ ಯಾರ್ದು ಅಲ್ಲ, ಸತ್ಯ. ಅವರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ಬೇಕಷ್ಟೆ. ಥ್ಯಾಂಕ್ ಯು ಬುದ್ಧಿ, ಹೋಗಿ ಬರ್ತೀವಿ. ನಮಸ್ಕಾರ. ಇದು ಶಿವರಾತ್ರಿ ಹಬ್ಬದ ಈ ವಿಶೇಷ ಸಿದ್ಧಗಂಗಾ ಮಠದ ಆವರಣದಲ್ಲಿ ಪರಮಪೂಜ್ಯರಾದಂಥ ಮಠಾಧೀಶರು ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆ ಒಂದಷ್ಟು ಮಾತುಕತೆ. ಹೋಪ್ ನಿಮ್ಗದೊಂದಷ್ಟು ತಲುಪಿದೆ ಮತ್ತು ಆ ಮೂಲಕ ಸಾರ್ಥಕ ಬದುಕನ್ನು ಕಂಡುಕೊಳ್ಳುವ ಪ್ರಯತ್ನ ನೀವು ಮಾಡ್ತೀರಿ ಅಂತ. ಚಿಕ್ಕದಾಗಿ ಹೇಳಬೇಕು ಅಂದರೆ ಬದುಕಿ ನಲಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ನಮಸ್ಕಾರ.